ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ಕೂಡ ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಬಜೆಟ್ 2026-27 ಸಂಬಂಧಪಟ್ಟಂತ ಸುಮಾರು 130 ಪ್ಲಸ್ MCQಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗಾಗಿ ಇದು ಒಂದು ಪಾರ್ಟ್ 4 ಆಗಿದೆ, 4ನೇ ಭಾಗ ಆಗಿದೆ. ಆಲ್ರೆಡಿ 3 ಭಾಗಗಳನ್ನು ಕೂಡ ಕಂಪ್ಲೀಟ್ ಮಾಡಿದೀವಿ. ಓಕೆನಾ? ಸೊ ಹಾಗಾಗಿ ಈ ಒಂದು ಕ್ಲಾಸು ಯಾರೆಲ್ಲ KS, PSI, PDO, FDA ಉಳಿದಂತ ಎಲ್ಲ ಎಕ್ಸಾಮ್ಗಳು ಕೂಡ ಬೆನಿಫಿಟ್ ಆಗುವಂತ ಒಂದು ಕ್ಲಾಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು 95 ಕ್ವೆಶ್ಚನ್ಗಳನ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಅಲ್ಲಿ 96 ಪ್ರಶ್ನೆ ನೋಡ್ತಾ ಹೋಗೋಣ. ಸಿನಿಮಿತ್ರ ಆನ್ಲೈನ್ ಡಿಜಿಟಲ್ ವ್ಯವಸ್ಥೆಯನ್ನ ಯಾವ ಇಲಾಖೆಯ ಅಡಿಯಲ್ಲಿ ಜಾರಿಗೆ ತರಲಾಗಿದೆ ಅಂತ ಕೇಳ್ತಾರೆ. ಹೌದಾ? ನೋಡಿ, ಇಲ್ಲಿ ಒಂದು ಪೋರ್ಟಲ್ ಮಾಡಿದ್ದಾರೆ. ಏನಂತೆ ಅದು? ಸಿನಿಮಿತ್ರ ಆನ್ಲೈನ್ ಡಿಜಿಟಲ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಇದರ ಉದ್ದೇಶ ಯಾವ ಸಚಿವಾಲಯ ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ಅದನ್ನ ಮಾಡಿದ್ದಾರೆ ಅಂದ್ರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇದೆಯಲ್ಲ, ಈ ಒಂದು ಸಚಿವಾಲಯ ಏನ್ ಮಾಡಿದೆ ಅಂದ್ರೆ ಡಿಪಾರ್ಟ್ಮೆಂಟ್. ಸೊ ಈ ಒಂದು ಸಿನಿಮಿತ್ರ ಅಂತ ಒಂದು ಪೋರ್ಟಲ್ ಮಾಡಿದೆ. ಓಕೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ, ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ಸೊ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಏನ್ ಮಾಡಿದೆ ಅಂದ್ರೆ ರಾಜ್ಯದಲ್ಲಿ ಚಲನಚಿತ್ರ ಮತ್ತು ಇತರೆ ಚಿತ್ರೀಕರಣಗಳಿಗೆ ಏನ್ ಫಿಲ್ಮ್ ಶೂಟಿಂಗ್ ಮಾಡ್ತಿರ್ತಾರಲ್ವಾ, ಅಗತ್ಯವಿರುವಂತಹ ವಿವಿಧ ಇಲಾಖೆಗಳ ಅನುಮತಿಗಳನ್ನ ಏಕಗವಾಕ್ಷಿ ಅಂದ್ರೆ ಸಿಂಗಲ್ ವಿಂಡೋ ಸಿಸ್ಟಮ್ ಮುಖಾಂತರ ಒಂದೇ ವೇದಿಕೆಯಲ್ಲಿ ಇಡುವ ಸಲುವಾಗಿ ಅಂದ್ರೆ ಒಂದು ಪೋರ್ಟಲ್ ಮಾಡಿದರೆ ಅದನ್ನ ಸಿನಿಮಿತ್ರ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಉಚಿತ ಇನ್ಸುಲಿನ್ ಪೆನ್ಗಳನ್ನ ಯಾವ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ವಿತರಿಸಲಾಗುತ್ತೆ ಅಂತ ಕೇಳ್ತಾರೆ. ನೋಡಿ, ಈ ಬಜೆಟ್ ಅಲ್ಲಿ ಒಂದು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಯಾರೆಲ್ಲ ಈ ಒಂದು ಟೈಪ್ 1 ಡಯಾಬಿಟಿಸ್ ಅಥವಾ ಮಧುಮೇಹದಿಂದ ಬಳಲ್ತಿರುವಂತ ಮಕ್ಕಳಿದ್ದಾರೆ ಅವ್ರಿಗೆ ಏನಂದ್ರೆ ಒಂದು ಉಚಿತ ಆಗಿರುವಂತಹ ಈ ಇನ್ಸುಲಿನ್ ಪೆನ್ಗಳನ್ನ ವಿತರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ. ಸೊ ಟೈಪ್ 1 ಅದು ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಕರೀತಾರೆ. ಓಕೆ, ನೋಡ್ತಾ ನೋಡಿ, ಟೈಪ್ 1 ಮಧುಮೇಹದಿಂದ ಅಥವಾ ಟೈಪ್ 1 ಡಯಾಬಿಟಿಸ್ ರೋಗದಿಂದ ಬಳಲ್ತಿರುವಂತ 18 ವರ್ಷದ ವಯಸ್ಸಿನವರೆಗೆ ಮಕ್ಕಳ ಆರೋಗ್ಯವನ್ನ ಸುಧಾರಿಸ ನಿಟ್ಟಿಲ್ಲದ್ರೆ ಉಚಿತ ಇನ್ಸುಲಿನ್ ಪೆನ್ಗಳನ್ನ ನೀಡ್ತೀವಿ ಅಂತ ಹೇಳ್ತಾರೆ ಈ ಬಜೆಟ್ ಅಲ್ಲಿ. ಸೊ ಅದು ಓನ್ಲಿ 18 ಇಯರ್ಸ್ ಬಿಲೋ ಆಗಿರುವಂತಹ ಮಕ್ಕಳಿಗೆ ಫ್ರೀ ಆಗಿ ಕೊಡ್ತಾರೆ. ಓನ್ಲಿ ಅದು ಟೈಪ್ 1 ಡಯಾಬಿಟಿಸ್ ರೋಗಕ್ಕೆ ಮಾತ್ರ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 98ನೇ ಪ್ರಶ್ನೆ. ವಸತಿ ಯೋಜನೆಯಡಿ ಅಂದ್ರೆ ರಾಜ್ಯ ಸರ್ಕಾರದ ವಸತಿ ಯೋಜನೆಗಳಡಿ ಆಯ್ಕೆಯಾಗುವ ಸಾಮಾನ್ಯ ವರ್ಗದ ಅಥವಾ ಜನರಲ್ ಮೆರಿಟ್ ಫಲಾನುಭವಿಗಳಿಗೆ ನೀಡುವ ಸಹಾಯಧನವನ್ನ ಎಷ್ಟು ಮೊತ್ತಕ್ಕೆ ಹೆಚ್ಚಿಸಲಾಗಿದೆ ಅಂತ ಕೇಳ್ತಾರೆ. ನೋಡಿ, ನಮಗೆ ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಹಲವಾರು ವಸತಿ ಯೋಜನೆಗಳಿದೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಬಸವ ವಸತಿ ಯೋಜನೆ ಇದೆ. ಹೌದಾ? ಬಸವ ವಸತಿ ಯೋಜನೆ ಇದೆ, ಅಂಬೇಡ್ಕರ್ ವಸತಿ ಯೋಜನೆ ಇದೆ. ಅದೇ ರೀತಿ ಕೇಂದ್ರದಲ್ಲಿ ಬಂದಾಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಇದೆ. ಹೌದಾ? ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಬಡವರು ಇರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ ಮನೆ ಕಟ್ಕೊಳ್ಳಕ್ಕೆ ಹಣಕಾಸು ನೆರವು ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡಿದ್ದಾರೆ ರೀಸೆಂಟ್ ಆಗಿ ಬಜೆಟ್ ಅಲ್ಲಿ ನೋಡಿ, ಯಾರೆಲ್ಲ ಸಾಮಾನ್ಯ ವರ್ಗದ ಒಂದು ಮನೆಗಳನ್ನ ಪಡ್ಕೊಳ್ತಾರೆ ಅವ್ರಿಗೆ ಏನ್ ಮಾಡಿದ್ದಾರೆ ಅಮೌಂಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 2 ಲಕ್ಷ ರೂಪಾಯಿ ಮಾಡಿದ್ದಾರೆ. ಮೊದಲು ಎಷ್ಟಿತ್ತು? 1,20,000 ಕೊಡ್ತಿದ್ರು ಒಂದು ಮನೆ ಹಾಕೊಳ್ಳೋ ಗೌರ್ಮೆಂಟ್ ಮನೆಗಳಾದ್ರೆ. ಈಗ ಏನ್ ಮಾಡಿದಾರೆ ಅದನ್ನ 1,20,000ರಿಂದ 2 ಲಕ್ಷಕ್ಕೆ ಏನ್ ಮಾಡಿದ್ದಾರೆ ಜಾಸ್ತಿ ಮಾಡಿದ್ದಾರೆ. ಅದು ಸಾಮಾನ್ಯ ಕ್ಯಾಟಗರಿನ ಒಂದು ಬೆನಿಫಿಷರಿಗಳಿಗೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋಗೋಣ ನೋಡಿ, ಏನೋ ಒಂದು ಸ್ಕೀಮ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೌದಾ, ಯಾವುದು ಸರ್ವರಿಗೂ ಸೂರ್ ಅಂತ ಕರೀತಾರೆ. ಅಂದ್ರೆ ಹೌಸ್ ಫಾರ್ ಆಲ್ ಅಂತ ಸ್ಕೀಮ್ ಮಾಡಿದ್ರು. ಅದರಡಿಯಲ್ಲಿ ಹಲವಾರು ಏನಂದ್ರೆ ಬಡವರಿಗೆ ಮನೆಗಳು ಕಟ್ಸ್ಕೊಳ್ಳಕ್ಕೆ ಸರ್ಕಾರ ಏನ್ ಮಾಡುತ್ತೆ ಫಂಡಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಮೊದ್ಲೇನಂದ್ರೆ ಯಾರೆಲ್ಲ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ 1,20,000 ಕೊಡ್ತಿದ್ರು. ಈಗ ಏನ್ ಮಾಡಿದ್ರೆ ಅದನ್ನ 2 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ ಯಾರೆಲ್ಲ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಫಲಾನುಭವಿಗಳು ಇರ್ತಾರೆ ಅವ್ರಿಗೆ ಮೊದಲು 2 ಲಕ್ಷ ಕೊಡ್ತಿದ್ರು. ಏನ್ ಮಾಡಿದ್ರೆ ಅದನ್ನ 3 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಇದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 99ನೇ ಪ್ರಶ್ನೆ. ಪ್ರಧಾನ ಮಂತ್ರಿ ಸೇತು ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ದ PM ಸೇತು ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಒಂದು ಹೊಸ ಸ್ಕೀಮ್ ಇದೆ. ಇದು ಪ್ರಧಾನ ಮಂತ್ರಿ ಸೇತು ಸ್ಕೀಮ್ ಅಂತ ಕರೀತಾರೆ. ಇದೇನಂದ್ರೆ ವಿಶೇಷವಾಗಿ ಕೌಶಲ್ಯ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಏನಾಗಿದೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಸ್ಕಿಲ್ಸ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಹೌದಾ? ನೋಡ್ತಾ ಹೋಗೋಣ ನೋಡಿ, ಈ ಸ್ಕೀಮು PM ಸೇತು ಅಂದ್ರೆ ಗೊತ್ತಿರಬೇಕು. ಪ್ರಧಾನ ಮಂತ್ರಿ ಸ್ಕಿಲ್ಲಿಂಗ್ ಸೇತು ಅಂದ್ರೆ ಫುಲ್ ಫಾರ್ಮ್ ಏನಾಗಿದೆ ನೋಡಿ, ಸ್ಕಿಲ್ಲಿಂಗ್ ಅಂಡ್ ಎಂಪ್ಲಾಯಬಿಲಿಟಿ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಅಪ್ಗ್ರೇಡೆಡ್ ITIs ಅಂತ ಕರೀತಾರೆ. ITIs ಅಂದ್ರೆ ಗೊತ್ತಲ್ವಾ? ಏನಂತಾರೆ? ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ನಾವು. ಕೈಗಾರಿಕಾ ತರಬೇತಿ ಕೇಂದ್ರಗಳು ಅಂತ ಕರೀತಾರೆ. ಸೊ ಅದು ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ PM ಸೇತು ಅಂತ ಕರೀತಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಇದನ್ನ 2025ರಲ್ಲಿ ಲಾಂಚ್ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ದೇಶದಲ್ಲಿ ಏನಂದ್ರೆ ಮಾಡರ್ನೈಸ್ ದ ಇಂಡಿಯಾಸ್ ವೊಕೇಶನಲ್ ಟ್ರೈನಿಂಗ್ ಅಂತ ಕರೀತಾರೆ.
ಅಂದ್ರೆ ವೃತ್ತಿಪರ ತರಬೇತಿಯನ್ನ ಮಾಡುವಂಥದ್ದು. ಜೊತೆಗೆ ಸುಮಾರು 1000 ಏನು ಸರ್ಕಾರದ ಒಂದು ಏನು ITI ಕಾಲೇಜುಗಳಿದೆಯಲ್ಲ ಅದನ್ನ ಏನಂದ್ರೆ ಒಂದು ಅಲ್ಲಿ ಅದ್ರ ಮುಖಾಂತರ ಒಂದು ಟ್ರೈನ್ ಮಾಡುವಂಥದ್ದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ರೈಟ್. ಯಾಕೆ ಈ ಸ್ಕೀಮ್ ತಗೊಂಡಿದ್ದಾರೆ ನೋಡಿ, ಈ ನಮ್ಮ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರವು ಘೋಷಣೆ ಮಾಡಿರುವಂತ ಈ ಪ್ರಧಾನ ಮಂತ್ರಿ ಸೇತು ಯೋಜನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ರಾಜ್ಯ ಹಾಗೂ ಉದ್ಯಮಗಳ ಸಹಭಾಗಿತ್ವದಲ್ಲಿ ಅಪ್ ಅಂಡ್ ಸ್ಪೋಕ್ ಮಾದರಿಯಲ್ಲಿ ಅಂದ್ರೆ ಅವರಿಗೆ ಒಂದು ಕ್ಲಸ್ಟರ್ಗಳಾಗಿ ಮಾಡಕ್ಕೆ ಏನ್ ಮಾಡಿದ್ದಾರೆ ಸುಮಾರು 241 ಕೋಟಿ ರೂಪಾಯಿ ಏನ್ ಮಾಡಿದ್ದಾರೆ ಅದಕ್ಕೆ ಘೋಷಣೆ ಮಾಡಿದ್ದಾರೆ. ಸೊ ದಟ್ ಇಸ್ ಕಾಲ್ಡ್ ದ PM ಸೇತು ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ. ಈ ಕೆಳಗಿನ ಯಾವ ರಾಜ್ಯವು ಅತಿ ದೊಡ್ಡ ಮೆಟ್ರೋ ರೈಲ್ ಜಾಲವನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ಲಾರ್ಜೆಸ್ಟ್ ಮೆಟ್ರೋ ಟ್ರೈನ್ ಅಥವಾ ಮೆಟ್ರೋ ರೈಲ್ ನೆಟ್ವರ್ಕ್ ಅಥವಾ ರೈಲ್ವೆ ನೆಟ್ವರ್ಕ್ ಅಂತ ಟ್ರೈನ್ ಅಂತ ರೈಲ್ವೆ ನೆಟ್ವರ್ಕ್ ಅಂತ ಕೇಳ್ತಾರೆ. ಓಕೆ, ಸೊ ಯಾವ್ದಂದ್ರೆ ನೋಡಿ ರಾಜ್ಯದ ಬಂದಾಗ ಎಷ್ಟಿರುವಂತದ್ದು ಇಲ್ಲಿ ಮಹಾರಾಷ್ಟ್ರದಲ್ಲಿ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಮ್ಮ ದೇಶದಲ್ಲಿ ಬಂದಾಗ ಅತಿ ಹೆಚ್ಚು ಮೆಟ್ರೋ ನೆಟ್ವರ್ಕ್ ಹೊಂದಿರುವಂತಹ ಅಂತಂದ್ರೆ ಪ್ರದೇಶ ಅಂತಂದ್ರೆ ಅದು ಡೆಲ್ಲಿ ಆಗಿದೆ. ಎಷ್ಟು 450.8 ಕಿಲೋಮೀಟರ್ ಇದೆ. ಸೆಕೆಂಡ್ ಮಹಾರಾಷ್ಟ್ರ ಇದೆ 171 ಕಿಲೋಮೀಟರ್ ಇದೆ, 72 ಕಿಲೋಮೀಟರ್ ಇದೆ. ಕರ್ನಾಟಕ 76 ಇದೆ. ಕರ್ನಾಟಕ ಅಂದ್ರೆ ಸ್ಟೇಟ್ ಆಗಿ ಬಂದಾಗ ಕರ್ನಾಟಕ 2ನೇ ಸ್ಥಾನ, ಫಸ್ಟ್ ಮಹಾರಾಷ್ಟ್ರ. UT ಬಂದಾಗ ಹೈಯೆಸ್ಟ್ ಯಾವ್ದಂದ್ರೆ ಡೆಲ್ಲಿ ಬರುತ್ತೆ. ಡೆಲ್ಲಿ ಬಿಕಾಸ್ ಆಫ್ ದ UT ಇರೋದ್ರಿಂದ ಅದನ್ನ ನಾವು ಸ್ಟೇಟ್ ಅಂತ ತಗೊಂಡ್ರೆ ಮಹಾರಾಷ್ಟ್ರ ತಗೊಳ್ತೀವಿ. ಸೆಕೆಂಡ್ ಬಂದು ಕರ್ನಾಟಕ ಇದೆ. ಓಕೆನಾ. ಇಲ್ಲಿ ನೋಡ್ತಾ ನೋಡಿ ಯಾಕೆ ಇದನ್ನ ಮೆನ್ಷನ್ ಮಾಡಿದ್ರೆ ಏನ್ ನಮ್ಮ ಮೆಟ್ರೋ ಇದೆಯಲ್ಲ ನಮ್ಮ ಬೆಂಗಳೂರಲ್ಲಿ ದೇಶದ 2ನೇ ಅತಿ ದೊಡ್ಡ ಮೆಟ್ರೋ ರೈಲು ಜಾಲವಾಗಿದೆ. ಇದರ ಎಷ್ಟು ಪ್ರಸ್ತುತವಾಗಿದ್ರೆ 96 ಕಿಲೋಮೀಟರ್ ಇದೆ. ಏನಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ಟ್ರೈನ್ ನೆಟ್ವರ್ಕ್ ರೈಲ್ವೆ ನೆಟ್ವರ್ಕ್ ಇದೆ. ಇದರಿಂದ ಸುಮಾರು ಪ್ರತಿದಿನ 10 ಲಕ್ಷ ಜನ ಏನ್ ಮಾಡ್ತಾರೆ ಪ್ರಯಾಣಿಕರು ಇದರಲ್ಲಿ ಜರ್ನಿ ಮಾಡ್ತಾರೆ. ಜೊತೆಗೆ ಇದ್ರ ಪಾಲ್ ಬಂದು ನೋಡಿ 88% ರಾಜ್ಯಪಾಲ ಆಗುತ್ತೆ, ರಾಜ್ಯ ಕಾಂಟ್ರಿಬ್ಯೂಷನ್ ಇರುತ್ತೆ. ಅದೇ ರೀತಿ 12% ಇದಕ್ಕೆ ಸೆಂಟ್ರ್ ಫಂಡಿಂಗ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ಯಾವ್ದು ಎಷ್ಟು ಅಂತಂದ್ರೆ ಅದು ಮಹಾರಾಷ್ಟ್ರ ಆಗಿದೆ. ಸಾಮಾನ್ಯ ಪ್ರದೇಶ ಬಂದಾಗ ಡೆಲ್ಲಿ ಇದೆ. ನಮ್ಮ ರಾಜ್ಯ ಬಂದು ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ ತಗೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ವಿಶ್ವಸಂಸ್ಥೆಯು 2026 ವರ್ಷವನ್ನ ಡ್ಯಾಶ್ ಎಂದು ಘೋಷಿಸಿದೆ ಅಂತ ಕೇಳಿದ್ದಾರೆ. ಹೌದಾ. ಇಂಗ್ಲಿಷ್ ಅಲ್ಲಿ ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅನೌನ್ಸ್ಡ್ ದ ಇಯರ್ ಆಫ್ 2026 ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ಇದೆ ನೋಡಿ, ಅಂತಾರಾಷ್ಟ್ರೀಯ ರೇಂಜ್ ಲ್ಯಾಂಡ್ಸ್ ಮತ್ತು ಪಶುಪಾಲಕರ ವರ್ಷ ಅಂತಿದೆ. ಇಂಟರ್ನ್ಯಾಷನಲ್ ಇಯರ್ಸ್ ಆಫ್ ದಿ ರೇಂಜ್ ಲ್ಯಾಂಡ್ ಅಂಡ್ ಪಾಸ್ಟೋರಿಸ್ಟ್ ಅಂತಿದೆ. ಎರಡನೇದು ಬಿ ಏನಿದು ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷ ಅಂತಿದೆ. ಅಂದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ವುಮೆನ್ ಫಾರ್ಮರ್ ಅಂತಿದೆ. ಮೂರನೇದು ಸುಸ್ಥಿರ ಅಭಿವೃದ್ಧಿಗಾಗಿ ಸ್ವಯಂ ಸೇವಕರ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ದಿ ವಾಲಂಟರೀಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇದೆ. ನೋಡಿ ಏನು ವಿಶ್ವಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಆಕ್ಚುಲಿ 2020 ಈ 3 ಥೀಮ್ ಗಳನ್ನ ಅಡಿಯಲ್ಲಿ ಅಂದ್ರೆ ವರ್ಷ ಘೋಷಣೆ ಮಾಡಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆನಾ. ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಯಾಕೆ ಕ್ವಶನ್ ಅಂತಂದ್ರೆ ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನು ವಿಶ್ವಸಂಸ್ಥೆ ಏನ್ ಮಾಡಿದೆ 2026 ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತ ಘೋಷಣೆ ಮಾಡಿದೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿಗಾಗಿ ಅಂದ್ರೆ ಸುಮಾರು 5,000 ರೈತ ಮಹಿಳೆಯರಿಗೆ ಅಂದ್ರೆ ಒಂದು ಟ್ರೈನ್ ಮಾಡ್ತಾರೆ, ಕೃಷಿ ಕೌಶಲ ಅಭಿವೃದ್ಧಿ ತರಬೇತಿಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆನಾ. ನೋಡಿ ನಾನು ಆಗ್ಲೇ ಹೇಳಿದಂಗೆ ಏನ್ ಮಾಡಿದೆ ವಿಶ್ವಸಂಸ್ಥೆ ಈ ಸಲ 3 ಥೀಮ್ಗಳು ಯಾವ್ದಾವುದು ಅಂತಾರಾಷ್ಟ್ರೀಯ ರೇಂಜ್ ಲ್ಯಾಂಡ್ ಮತ್ತು ಪಶುಪಾಲಕ ವರ್ಷ ಅಂತ ಘೋಷಣೆ ಮಾಡಿದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷ ಅಂತ ಘೋಷಣೆ ಮಾಡಿದೆ. ಅದೇ ರೀತಿ ಸುಸ್ಥಿರ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ವರ್ಷ ಅಂತ ಏನ್ ಮಾಡಿದೆ 2026 ಘೋಷಣೆ ಮಾಡಿದೆ. ಈ 3 ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ. ಎಸ್. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ. 102ನೇ ಪ್ರಶ್ನೆ. ಕೆಳಗಿನ ಯಾರಿಗೆ ಆರೈಕೆ ಉದ್ಯಮಶೀಲತಾ ತರಬೇತಿಯನ್ನ ಅಥವಾ ಕೇರ್ ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ನೀಡಲು ಉದ್ದೇಶಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಆರೈಕೆ ಉದ್ಯಮಶೀಲತಾ ತರಬೇತಿ ಯೋಜನೆ ಅಂತ ಮಾಡಿದ್ದಾರೆ. ಅದು ಇಂಗ್ಲಿಷ್ ನಲ್ಲಿ ಕೇರ್ ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಅಂತ ಕರೀತಾರೆ. ಇದು ವಿಶೇಷವಾಗಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಸಂಬಂಧಪಟ್ಟಂತ ಒಂದು ಹೊಸದಾಗಿರುವಂತಹ ತರಬೇತಿ ಯೋಜನೆಯಾಗಿದೆ ಅಥವಾ ತರಬೇತಿ ಇದಾಗಿದೆ, ಸ್ಕೀಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ವಯೋವೃದ್ಧರ ಕ್ಷೇಮಾಭಿವೃದ್ಧಿ ಅಂದ್ರೆ ಏನು ಸೀನಿಯರ್ಸ್ ಇರ್ತಾರೆ ಅವರ ಒಂದು ಕ್ಷೇಮಾಭಿವೃದ್ಧಿಗೋಸ್ಕರ ಅಂದ್ರೆ ಜೊತೆಗೆ ಬಾಣಂತಿಯರು ಜೊತೆಗೆ ಶಿಶುಗಳ ಆರೈಕೆ ಕ್ಷೇತ್ರದಲ್ಲಿ ಹೆಚ್ಚುತ್ತಿರುವಂತಹ ಬೇಡಿಕೆಯನ್ನು ಪೂರೈಸುವ ಉದ್ದೇಶದಿಂದ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಆರೈಕೆ ಉದ್ಯಮಶೀಲ ತರಬೇತಿ ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಇದು ವಿಶೇಷವಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ ವುಮೆನ್ಸ್ ಕೊಡುವಂತ ಒಂದು ಸ್ಕೀಮ್ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 103ನೇ ಪ್ರಶ್ನೆ.
ನೇಕಾರರ ಸಮ್ಮಾನ ಯೋಜನೆಯಡಿ ಫಲಾನುಭವಿ ನೇಕಾರರಿಗೆ ವಾರ್ಷಿಕವಾಗಿ ಎಷ್ಟು ಮೊತ್ತದ ಆರ್ಥಿಕ ನೆರವು ನೀಡಲಾಗಿದೆ ಅಂತ ಒಂದು ಹೊಸ ಸ್ಕೀಮ್ ಇದೆ ನೋಡಿ, ಯಾವುದು ನೇಕಾರರ ಸಮ್ಮಾನ ಯೋಜನೆ ಅಂತ ಕರೀತಾರೆ. ಓಕೆನಾ, ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಾರೆ, ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅವರಿಗೆ ವಾರ್ಷಿಕವಾಗಿ ಎಷ್ಟು ಕೊಡ್ತಾರೆ ಅಂದ್ರೆ 5,000 ರೂಪಾಯಿ ಕೊಡ್ತಾರೆ ನೋಡಿ. ಓಕೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತಾ. ನೋಡ್ತಾ ಹೋಗೋಣ ನೋಡಿ. ನೇಕಾರ ಸಮ್ಮಾನ ಯೋಜನೆ ಸುಮಾರು ಒಟ್ಟು 1.3 ಲಕ್ಷ ನೇಕಾರರಿಗೆ ಅಂದ್ರೆ ವಾರ್ಷಿಕವಾಗಿ ಏನ್ ಮಾಡ್ತಾರೆ ಅಂದ್ರೆ 5,000 ರೂಪಾಯಿಗಳ ವಾರ್ಷಿಕ ಆರ್ಥಿಕ ನೆರವನ್ನು ಕೂಡ ನೀಡುತ್ತೆ ಅಂತ ಹೇಳ್ತಾರೆ. ಓಕೆನಾ, ಅದ್ರ ಜೊತೆಗೆ ಇನ್ನೊಂದು ಸ್ಕೀಮ್ ಮಾಡಿದ್ದಾರೆ, ಯಾವ್ದಂದ್ರೆ ವಿದ್ಯುತ್ ಸಹಾಯಧನ ಯೋಜನೆ ಅಂತ ಮಾಡಿದ್ದಾರೆ. ಇದರಲ್ಲಿ ಏನ್ ಮಾಡ್ತಾರೆ 1 ರಿಂದ 10 ಏನು HP ಇರುತ್ತಲ್ವಾ ಅವರಿಗೆ ಏನಂದ್ರೆ ಮತ್ತು 10 to 20 HP ಅವರಿಗೆ ಏನ್ ಮಾಡ್ತಾರೆ ಅಂದ್ರೆ ಘಟಕಗಳಿಗೆ ರಿಯಾಯಿತಿ ದರದಲ್ಲಿ ವಿದ್ಯುತ್ ಅನ್ನ ಒದಗಿಸ್ತೀವಿ ಅಂತ ಹೇಳ್ತಾರೆ. ಅದನ್ನ ನಾವು ವಿದ್ಯುತ್ ಸಹಾಯಧನ ಯೋಜನೆ ಅಂತ ಕರಿತೀವಿ. ಯಾರಿಗೆ? ನೇಕಾರರಿಗೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಸಿ 5,000 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 104ನೇ ಪ್ರಶ್ನೆ. ಹವ್ಯಕ ಭಾಷೆಯು ಕರ್ನಾಟಕದ ಯಾವ ಭಾಗಗಳಲ್ಲಿ ಪ್ರಮುಖವಾಗಿ ಬಳಕೆಯಲ್ಲಿದೆ ಅಂತ ಕೇಳ್ತಾರೆ. ಓಕೆ, ನಿಮಗೆಲ್ಲ ಗೊತ್ತಿರುವಂತೆ ಹವ್ಯಕ ಭಾಷೆ ಅಂತ ಕೇಳಿರ್ತಾರ. ಇದು ವಿಶೇಷವಾಗಿ ಉತ್ತರ ಕನ್ನಡ ಮತ್ತು ಏನು ಮಲೆನಾಡಿನ ಜಿಲ್ಲೆಗಳಿದೆಯಲ್ಲ ಅಲ್ಲಿ ಏನಂದ್ರೆ ಈ ಭಾಷೆಯನ್ನ ಜಾಸ್ತಿ ಮಾತಾಡ್ತಾರೆ, ಅದು ಪರಿಚಯದಲ್ಲಿರುವಂತಹ ಭಾಷೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಯಾಕೆ ಪ್ರಶ್ನೆ ಅಂದ್ರೆ ನೋಡಿ, ಏನ್ ಮಾಡಿದ್ದಾರೆ ಈ ಒಂದು ಬಜೆಟ್ ಅಲ್ಲಿ ಕರ್ನಾಟಕ ರಾಜ್ಯದ ಸಂಸ್ಕೃತಿಯ ಅಂಗವಾಗಿರುವಂತಹ ಹವ್ಯಕ ಭಾಷೆಗೆ ಏನಂದ್ರೆ ಒಂದು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹವ್ಯಕ ಭಾಷೆ ಅಕಾಡೆಮಿಯನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಹವ್ಯಕ ಭಾಷೆ ಅಕಾಡೆಮಿಯನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದು ವಿಶೇಷವಾಗಿ ಉತ್ತರ ಕನ್ನಡ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಈ ಒಂದು ಭಾಷೆಯನ್ನ ಜಾಸ್ತಿ ಪ್ರಚಲಿತವಿರುವಂತಹ ಭಾಷೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ವಿದ್ಯಾವರ್ತಕ ಸಂಘವನ್ನ ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳ್ತಾರೆ. ವೆನ್ ವಾಸ್ ದ ಕರ್ನಾಟಕ ವಿದ್ಯಾವರ್ತಕ ಸಂಘ ವಾಸ್ ಎಸ್ಟಾಬ್ಲಿಷ್ಡ್ ಅಂತ ಕೇಳ್ತಾರೆ. ನೋಡಿ, ನಮ್ಗೆ ಎಲ್ಲ ಗೊತ್ತಿರುವಂತೆ ಏನು ಈ ಕರ್ನಾಟಕ ಏಕೀಕರಣ ಚಳವಳಿ ಐತಲ್ಲ ಅದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರುವಂತಹ ಒಂದು ಸಂಘಟನೆ ಅಂತಂದ್ರೆ ಅದು ಯಾವ್ದಾಗಿದೆ? ಕರ್ನಾಟಕ ವಿದ್ಯಾವರ್ತಕ ಸಂಘವಾಗಿದೆ. ಇದು ಸ್ಥಾಪನೆ ಆಗಿದೆ ಯಾವಾಗಂದ್ರೆ 1890 ಸ್ಥಾಪನೆ ಆಗಿದೆ. ಓಕೆ, ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1890. ಸೊ ಹಾಗಾಗಿ ಆಪ್ಷನ್ 1 ಇಸ್ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಯಾಕೆ ಈ ಪ್ರಶ್ನೆ ಅಂದ್ರೆ ನೋಡಿ, ಏನಂದ್ರೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕರ್ನಾಟಕ ಏಕೀಕರಣಕ್ಕೆ ಪ್ರಮುಖ ಕಾರಣವಾಗಿರುವಂತಹ ಧಾರವಾಡದ ಏನು ಕರ್ನಾಟಕ ವಿದ್ಯಾವರ್ತಕ ಸಂಘ ಇದೆಯಲ್ಲ ಅದರ ಚಟುವಟಿಕೆ ಏನಂದ್ರೆ 2 ಕೋಟಿ ರೂಪಾಯಿಯನ್ನ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಓಕೆ, ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಯಾರೆಲ್ಲ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಏನು ಅಂಡಮಾನ್ ದ್ವೀಪದಲ್ಲಿ ಕರಾಳ ಶಿಕ್ಷೆಗೊಳಗಾಗಿರುವಂತಹ ಸುಮಾರು ಕರ್ನಾಟಕದ 59 ಕನ್ನಡಿಗರ ವೀರಗಾಥೆ ಕುರಿತು ಏನ್ ಮಾಡ್ತಾರೆ ಅಂದ್ರೆ ಒಂದು ಬುಕ್ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ. ಆ ಬುಕ್ ಹೆಸರು ಏನಂತಂದ್ರೆ ಆ ಪುಸ್ತಕದ ಹೆಸರು ಏನಂತಂದ್ರೆ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಪುಸ್ತಕದ ಹೆಸರು ನೋಡಿ. ವೆರಿ ಇಂಪಾರ್ಟೆಂಟ್. ಓಕೆನಾ, ಇದು ವಿಶೇಷವಾಗಿ ಯಾರೆಲ್ಲ ಅಂಡಮಾನ್ ದ್ವೀಪದಲ್ಲಿ ಕರಾಳ ಶಿಕ್ಷೆಗೊಳಗಾಗಿರುವಂತಹ ಏನು ಇದ್ದಾರೆ ಅಂತವರಿಗೆ ಸುಮಾರು 59 ಕನ್ನಡಿಗರ ಒಂದು ವೀರಗಾಥೆಯ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಒಂದು ಕೃತಿಯನ್ನ ಯಾರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಸೈಕ್ಲಿಂಗ್ ವೆಲೋಡ್ರಮ್ ಅಂತಿದೆ, ಇದು ಮೈಸೂರಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಎಸ್, ಹೌದು. ಅದೇ ರೀತಿ ಆಧುನಿಕ ಕ್ರೀಡಾ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಅದು ಕಲಬುರಗಿಯಲ್ಲಿ. ಎಸ್, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಹೊಸ ಕುಸ್ತಿ ಅಖಾಡ ಅಂತ ಹೋಗುತ್ತೆ ಅಥವಾ ಮೈದಾನ ಅಂತ ಕೂಡ ಕರೀತಾರೆ. ಇಲ್ಲಿ ಅಂತಂದ್ರೆ ಅದು ಬೆಳಗಾವಿ ಅಂತ ಹೇಳ್ತಾರೆ. ಇದು ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಇಲ್ಲಿ ಯಾವುದು ಕೂಡ ಎಲ್ಲ ಕೂಡ ಸರಿಯಾಗಿ ಹೊಂದಾಣಿಕೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನೆಲ್ಲೋ ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡ್ತಾ ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ ಸೈಕ್ಲಿಂಗ್ ಕ್ರೀಡೆಗೆ ಉತ್ತೇಜನ ನೀಡಲು ಮೈಸೂರಿನಲ್ಲಿರುವಂತಹ ದಟ್ಟಗಳ್ಳಿಯಲ್ಲಿ ವೆರಿ ಇಂಪಾರ್ಟೆಂಟ್. ಮೈಸೂರಿನ ದಟ್ಟಗಳ್ಳಿ ಮಾಡ್ತೀವಿ ಅಂತಂದ್ರೆ ಜಾಗದಲ್ಲಿ ಆಧುನಿಕ ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಸೋದಾ ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದ ಕ್ರೀಡಾಪಟುಗಳಿಗೆ ಉತ್ತಮ ಕ್ರೀಡಾ ವಿಜ್ಞಾನ ಸೇವೆಗಳನ್ನು ಒದಗಿಸಕ್ಕೆ ಮಾಡ್ತೀವಿ ಅಂತ ಹೇಳಿದರೆ ಕಲಬುರಗಿಯಲ್ಲಿ ಆಧುನಿಕ ಕ್ರೀಡಾ ವಿಜ್ಞಾನ ಕೇಂದ್ರವನ್ನ ಅದು ಸಾರ್ವಜನಿಕ ಖಾಸಗಿ ಸಭಾಗಿತ್ತು ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಮಕ್ಕಳ ಕ್ರೀಡಾ ಪ್ರತಿಭೆಯನ್ನು ಪ್ರೋತ್ಸಾಹಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸುಸಜ್ಜಿತ ಕ್ರೀಡಾ ತರಬೇತಿ ವಸತಿ ನಿಲಯ ಅಂದ್ರೆ ಸ್ಪೋರ್ಟ್ಸ್ ಟ್ರೈನಿಂಗ್ ಹಾಸ್ಟೆಲ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಅದು ವಿರಾಜಪೇಟೆಯಲ್ಲಿ. ವೆರಿ ಇಂಪಾರ್ಟೆಂಟ್. ಜೊತೆಗೆ ಕುಸ್ತಿ ಪಟುಗಳನ್ನ ಪ್ರೋತ್ಸಾಹಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಬೆಳಗಾವಿಯ ಬೆಳಗುಂದಿಯಲ್ಲಿ. ವೆರಿ ಇಂಪಾರ್ಟೆಂಟ್. ಬೆಳಗುಂದಿಯಲ್ಲಿ ಮಾಡ್ತಾ ಇದ್ರೆ ಒಂದು ನೂತನ ಕುಸ್ತಿ ಅಖಾಡವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಕೂಡ ಹೊಸ ಇನಿಷಿಯೇಟಿವ್ ಆಗಿದೆ 2026 ಕರ್ನಾಟಕ ಬಜೆಟ್ ಅಲ್ಲಿ. ಓಕೆ, ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2026 ಕರ್ನಾಟಕ ಬಜೆಟ್ ಪ್ರಕಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಗದಗ, ಕಪ್ಪತ್ತಗುಡ್ಡ, ಲಕ್ಕುಂಡಿಯಲ್ಲಿ ಪ್ರವಾಸ
ಪ್ರವಾಸಿ ಸರ್ಕ್ಯೂಟ್ಗಳ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಎಸ್ ಹೌದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇದು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನ್ ಮಾಡ್ತಿದ್ರೆ ಮುಳ್ಳಯ್ಯನಗಿರಿಯಿಂದ ಕೈಮಾರ್ ನಡುವೆ ರೋಪ್ವೇ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಎಸ್ ಇದು ಕೂಡ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕರೆಕ್ಟ್ ಆಗುತ್ತೆ. ಬೋತ್ 1 and 2 ಅಂತ ರೈಟ್ ಆಗುತ್ತೆ. ಓಕೆನಾ? ಎಸ್ ನೋಡ್ತಾ ನೋಡಿ ಇಲ್ಲಿ ನಿಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಪ್ರಮುಖ ಪ್ರವಾಸೋದ್ಯಮವಾಗಿರುವಂತ ಗದಗ, ಕಪ್ಪತಗುಡ್ಡ, ಲಕ್ಕುಂಡಿಯಲ್ಲಿ ಮಾಡ್ತಿದ್ರೆ ಒಂದು ಪ್ರವಾಸೋದ್ಯಮ ಸರ್ಕ್ಯೂಟ್ ಅನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆನಾ? ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸೋದ್ಯಮ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಕ್ಕೆ ಏನಂದ್ರೆ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಅಂತ ಏನಂದ್ರೆ ಕೈ ಮರದವರೆಗೆ ಏನಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಅಂದ್ರೆ ರೋಪ್ವೇಗಳನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಹಾಗಾಗಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಆರ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 108ನೇ ಪ್ರಶ್ನೆ. 2026 ಕರ್ನಾಟಕ ಬಜೆಟ್ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಉಲಿಕಲ್ನಲ್ಲಿ ಸಾಲು ಮರದ ತಿಮ್ಮಕ್ಕನ ಸ್ಮಾರಕ ನಿರ್ಮಾಣ ಅಂತಿದ್ದಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗಿರುವಂತಹ ಬಸವಣ್ಣವರ ಜೈವಿಕ ಉದ್ಯಾನವನ ನಿರ್ಮಾಣ ಅಂತ ಕೊಟ್ಟಿದ್ದಾರೆ. ಎಸ್ ಎರಡು ಫಸ್ಟ್ ಒಂದು ಕೂಡ ಸರಿಯಾಗಿದೆ, ಎರಡು ಕೂಡ ಸರಿಯಾಗಿದೆ. ಅದೇ ರೀತಿ KKRDB ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಕರೀತಾರೆ. ಹೌದಾ? ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಅಂತ ಇದೆ. ಮೂಲಕ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಅಂತ ಕೊಟ್ಟಿದ್ದಾರೆ. ಎಸ್ ನೋಡಿ ಆಕ್ಚುಲಿ ಹೌದು ಏನ್ ಮಾಡ್ತಾರೆ ಅಂದ್ರೆ ಅನುಭವ ಮಂಟಪನ ಬಸವ ಕಲ್ಯಾಣ ನಿರ್ಮಾಣ ಮಾಡ್ತಾರೆ. ಆದ್ರೆ KKRDB ಅಂದಲ್ಲ, ಯಾವುದು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯಿಂದ ಮಾಡ್ತಾ ಇದ್ದಾರೆ. ಓಕೆನಾ? ಹಾಗಾಗಿ ಇಟ್ಸ್ ನಾಟ್ ಎ KKRDB ಅಂತ ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ನಮಗೆ 3 ತಪ್ಪಾಗುತ್ತೆ. ಇಲ್ಲಿ ಕೇವಲ ಆಪ್ಷನ್ ಸಿ 2 ಅಂದ್ರೆ 1 ಮತ್ತು 2 ಮಾತ್ರ ಸರಿಯಾಗುತ್ತೆ. ಬೋತ್ 1 and 2 ಆರ್ ದ ಕರೆಕ್ಟ್ ಆಗುತ್ತೆ. ಓಕೆನಾ? ನೋಡ್ತಾ ನೋಡಿ. ಬೆಂಗಳೂರಿನ ಉತ್ತರ ತಾಲೂಕಿನ ಮಾದಪ್ಪನಹಳ್ಳಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುಮಾರು 153 ಎಕರೆ ಪ್ರದೇಶವನ್ನ ಶ್ವಾಸತಾಣವಾಗಿ ಪರಿವರ್ತಿಸಿ ಅದನ್ನ ಸಾಂಸ್ಕೃತಿಕ ನಾಯಕರಾಗಿರುವಂತಹ ಬಸವಣ್ಣನವರ ಒಂದು ಜೈವಿಕ ವೈವಿಧ್ಯ ಉದ್ಯಾನವನ್ನ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಅದು ಬೆಂಗಳೂರು ಉತ್ತರ ತಾಲೂಕಿನ ಮಾದಪ್ಪನಹಳ್ಳಿಯಲ್ಲಿ, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಕರ್ನಾಟಕದ ಪ್ರಸಿದ್ಧ ಪರಿಸರವಾದಿ ವೃಕ್ಷಮಾತೆಗಿರುವಂತಹ ರೀಸೆಂಟ್ ಆಗಿ ನಿಧನರಾಗಿರುವಂತಹ ಯಾರು ಸಾಲು ಮರದ ತಿಮ್ಮಕ್ಕ ಇದಾರಲ್ಲ ಅವರ ಒಂದು ಸ್ಮರಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಉಲಿಕಲ್ ಮತ್ತು ಕುದೂರು ಹತ್ತಿರ ಏನಂದ್ರೆ ಒಂದು ಅವರ ಮೆಮೋರಿಯಲ್ ಅಥವಾ ಸ್ಮಾರಕ ನಿರ್ಮಾಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎರಡು ಇದಾಗುತ್ತೆ. ಅದೇ ರೀತಿ ನೋಡಿ ಬಸವ ಕಲ್ಯಾಣ ಅಭಿವೃದ್ಧಿ ಮಾಡುವ ಮುಖಾಂತರ ಏನ್ ಮಾಡ್ತಾರೆ ಅಂತಂದ್ರೆ ಪ್ರೆಸೆಂಟ್ ಆಗಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪನ ಸ್ಥಾಪನೆ ಮಾಡ್ತಾರೆ. ಗೊತ್ತಲ್ವಾ? ಅನುಭವ ಮಂಟಪ ನಿಮಗೆಲ್ಲ ಗೊತ್ತಿರುವಂತೆ ಇದು ಬಸವಣ್ಣನವರ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನಿಷಿಯೇಟಿವ್ ಅಂತ ಕರಿತೀವಿ. ಇದನ್ನ ಜಗತ್ತಿನ ಮೊಟ್ಟ ಮೊದಲ ಧಾರ್ಮಿಕ ಸಂಸ್ಥೆ ಅಂತ ಕರೀತಾರೆ. ಓಕೆನಾ? ಇದರ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಅಲ್ಲಮ್ಮ ಪ್ರಭುಗಳು, ಗೊತ್ತಿರಬೇಕು ನಿಮಗೆ. ಇದರ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಅಲ್ಲಮ್ಮ ಪ್ರಭುಗಳು. ಇದು ಇರುವಂತದ್ದು ಅಂದ್ರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಇದೇನಂದ್ರೆ ನೋಡಿ ಯಾವ್ದು ಇದು ಮಾಡ್ತಿದ್ದಾರೆ ಅಂದ್ರೆ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯಿಂದ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾಗಿ KKRDB ಅಲ್ಲ. ಹಾಗಾಗಿ ಆಪ್ಷನ್ ಸಿ ಮಾತ್ರ ಕರೆಕ್ಟ್ ಆಗುತ್ತೆ. 1 and 2 ಅಂತ. ನೆಕ್ಸ್ಟ್ ನೋಡಿ 109ನೇ ಪ್ರಶ್ನೆ. ಜಾಗತಿಕ ಸ್ಟಾರ್ಟ್ಅಪ್ ಪರಿಸರಗಳ ಅಥವಾ ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ಸ್ ಪಟ್ಟಿಯಲ್ಲಿ ಕರ್ನಾಟಕವು ಕಳೆದ ವರ್ಷದ 21ನೇ ಸ್ಥಾನದಿಂದ ಪ್ರಸ್ತುತ ಯಾವ ಸ್ಥಾನಕ್ಕೆ ಅಂತ ಕೇಳ್ತಾರೆ. ಹೌದಾ? ನಮ್ಗೆಲ್ಲ ಗೊತ್ತಿರುವಂತೆ ಬೆಂಗಳೂರು ಅಂತಂದ್ರೆ ಏನಂತ ಕರಿತೀವಿ, ಇದನ್ನ ಒಂದು ಸ್ಟಾರ್ಟ್ಅಪ್ ಹಬ್ ಅಂತ ಕರೀತಾರೆ ಅಲ್ವಾ? ಸೊ ಲಾಸ್ಟ್ ಇಯರ್ ಎಷ್ಟಿರ್ತಂದ್ರೆ 21ನೇ ಸ್ಥಾನ ಇತ್ತು. ಯಾವ್ದ್ರಲ್ಲಿ? ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಅಲ್ಲಿ. ಈಗ ಎಷ್ಟಾಗಿದೆ ಈ ವರ್ಷ? ಅದು 14ನೇ ಸ್ಥಾನಕ್ಕೆ ಇದೆ ನೋಡಿ. ಏನಾಗಿದೆ? 14ನೇ ಸ್ಥಾನಕ್ಕೆ ಏನಂದ್ರೆ ಮತ್ತೆ ಮುಂದೆ ಬಂದಿರುತ್ತಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡ್ತಾ ನೋಡಿ. ಕರ್ನಾಟಕ ರಾಜ್ಯವೇನಂತ ನೋಡಿ ನಮ್ಮ ರಾಜ್ಯದಲ್ಲಿ ಸುಮಾರು 18,000ಕ್ಕಿಂತ ಹೆಚ್ಚು ಏನಂದ್ರೆ ಸಕ್ರಿಯ ಇರುವಂತಹ ಸ್ಟಾರ್ಟ್ಅಪ್ ಗಳಿರುವಂತಾಗಿದೆ. ಹಾಗಾಗಿ ಏನು ಈ ಜಾಗತಿಕ ಸ್ಟಾರ್ಟ್ಅಪ್ ಪರಿಸರಗಳಲ್ಲಿ ಕಳೆದ ವರ್ಷದಿಂದ ಅಂದ್ರೆ 21ನೇ ಸ್ಥಾನದಲ್ಲಿ ಮಾಡಿದೆ. ಈ ವರ್ಷ 14ನೇ ಸ್ಥಾನಕ್ಕೆ ಏರಿದೆ. ಜೊತೆಗೆ AI ಹೌದಾ ಕೃತಕ ಬುದ್ಧಿಮತ್ತೆ ಮತ್ತು ಬಿಗ್ ಡಾಟಾ ಕ್ಷೇತ್ರದಲ್ಲಿ ಕೂಡ ಏನಾಗಿದೆ ವಿಶ್ವದ ಟಾಪ್ 50 AI ನಗರಗಳಲ್ಲಿ ಏನಾಗಿದೆ ಬೆಂಗಳೂರು 5ನೇ ಸ್ಥಾನದಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಹೌದಾ? ಜಗತ್ತಿನ ವಿಶ್ವದ ಏನು AI ಮತ್ತು ಬಿಗ್ ಡಾಟಾ ಕ್ಷೇತ್ರ ಇದೆಯಲ್ಲ ಅದರಲ್ಲಿ 50 ಟಾಪ್ ಸಿಟಿಗಳಲ್ಲಿ ಬೆಂಗಳೂರಿನಾಗಿದೆ 5ನೇ ಸ್ಥಾನದಲ್ಲಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಕಾಂಟ್ರಿಬ್ಯೂಷನ್ ಕರಿಬಹುದು ನಮ್ಮ ಒಂದು ಬೆಂಗಳೂರು ಕಡೆಯಿಂದ, ರೈಟ್? ಎಸ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿರುವ IIIT ಸಂಸ್ಥೆಯಲ್ಲಿ AI ಶ್ರೇಷ್ಠತಾ ಕೇಂದ್ರವನ್ನ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂತ ಕೇಳ್ತಾರೆ. ಓಕೆನಾ? ಅದೆಲ್ಲಿ ಅಂತಂದ್ರೆ ಅದನ್ನ IIIT ರಾಯಚೂರು ಏನು ರಾಯಚೂರಲ್ಲಿ ಏನಂದ್ರೆ ಒಂದು ಈ AI ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನೋಡ್ತಾ ಹೋಗೋಣ. ಏನು IIIT ರಾಯಚೂರು ಇದೆಯಲ್ಲ ಅಲ್ಲಿ ಏನ್ ಮಾಡ್ತೀನಿ ಹೇಳಿದ್ರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶ್ರೇಷ್ಠತಾ ಕೇಂದ್ರವನ್ನ ಸುಮಾರು 5 ಕೋಟಿ ವೆಚ್ಚದಲ್ಲಿ ಮಾಡ್ತೀನಿ ಹೇಳ್ತಾರೆ.
ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್, ಅದೇ ರೀತಿ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಭಾರತೀಯ ವಿಜ್ಞಾನಗಳ ಸಂಸ್ಥೆ ಮುಖಾಂತರ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿರುವಂತ ಪ್ರತಿಷ್ಠಿತವಾದಂತ AI ಕೃತಕ ಬುದ್ಧಿಮತ್ತೆ ಮತ್ತು ನೋಡಿ ಆರ್ಟ್ ಪಾರ್ಕ್ ಅಂತ ಕರೀತಾರೆ ಅದನ್ನ. ಹೌದಾ, ಆರ್ಟ್ ಪಾರ್ಕ್ ಅಂತ ಕರೀತಾರೆ, ಗೊತ್ತಿರಬೇಕು ನಿಮಗೆ. ಆರ್ಟ್ ಪಾರ್ಕ್ ಅಂದ್ರೆ ಗೊತ್ತಲ್ವಾ? ಆರ್ಟ್ ಪಾರ್ಕ್ ಅಂದ್ರೆ ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರ್ ಅಂದ್ರೆ ರೋಬೋಟಿಕ್ಸ್, ಟಿ ಅಂದ್ರೆ ಟೆಕ್ನಾಲಜಿಕಲ್ ಪಾರ್ಕ್. ಓಕೆ, ಪಾರ್ಕ್ ಅಂತ ಕರೀತಾರೆ ಈ ಪಾರ್ಕ್ ಅಂತ. ಇದನ್ನ ಏನಂದ್ರೆ ಇಸ್ರೋ KNX ಸಂಬಂಧದಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಬೆಂಗಳೂರು ರೋಬೋಟಿಕ್ಸ್ ಮತ್ತು AI ಇನೋವೇಷನ್ ಝೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ರೋಬೋಟಿಕ್ಸ್ ಮತ್ತು AI ಕ್ಯಾಂಪಸ್ ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಬ್ರೈನ್ ಜಿ ಅಂತ ಕರೀತಾರೆ, ವೆರಿ ಇಂಪಾರ್ಟೆಂಟ್. ಯಾವುದು? ಬ್ರೈನ್ ಜಿ ಅಂತ ಕರೀತಾರೆ. ಓಕೆನಾ? ಸೊ ಬೆಂಗಳೂರು ರೋಬೋಟಿಕ್ಸ್ AI ಇನೋವೇಷನ್ ಝೋನ್ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಸೊ ಶಾರ್ಟ್ಕಟ್ ಫಾರ್ಮ್ ಇದೆ ಬ್ರೈನ್ ಜೆಡ್ ಅಂತ, ಬ್ರೈನ್ ಜಿ ಅಂತ ಕರಿತೀವಿ. ಬಿ ಅಂದ್ರೆ ಬೆಂಗಳೂರು, ಆರ್ ಅಂದ್ರೆ ರೋಬೋಟಿಕ್ಸ್ ಮತ್ತು ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಐ ಅಂದ್ರೆ ಇನೋವೇಷನ್, ಐ ಅಂದ್ರೆ ಇನೋವೇಷನ್, ಜೆಡ್ ಅಂದ್ರೆ ಜೋನ್ ಅಂತ. ಅದನ್ನ ಬ್ರೆಂಚ್ ಅಂತ ಕರೀತಾರೆ, ಗೊತ್ತಿರಬೇಕು. ಇದನ್ನೆಲ್ಲಿ ಬೆಂಗಳೂರಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆನಾ? ಎಸ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗ 2 ಅಥವಾ ಎರಡನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ, ಇಂಗ್ಲಿಷ್ ನಲ್ಲಿ ನಾವು ಸೆಕೆಂಡ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಕರೀತಾರೆ. ಇದರ ಅಧ್ಯಕ್ಷರು ಅಂತ ಕೇಳ್ತಾರೆ. ಅದರ ಅಧ್ಯಕ್ಷರು ಬಂದಿರೋದ್ರೆ RV ದೇಶಪಾಂಡೆ ಅವರಾಗಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ಇದು ರೀಸೆಂಟ್ ಏನ್ ಮಾಡಿದ್ರು, ಸರ್ಕಾರಕ್ಕೆ ತಮ್ಮ ಶಿಫಾರಸುಗಳು ಕೊಟ್ಟಿದೆ. ಹೌದಾ, RV ದೇಶಪಾಂಡೆ ಅಧ್ಯಕ್ಷರಾಗಿರುವಂತ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2 ಏನ್ ಮಾಡಿದೆ, ಸುಮಾರು 10 ವರದಿಗಳಲ್ಲಿ ಅಂದ್ರೆ ಎಷ್ಟು 6031 ಶಿಫಾರಸುಗಳನ್ನ ಕೊಟ್ಟಿದೆ. ಅದರಲ್ಲಿ ಏನಂದ್ರೆ ಸರ್ಕಾರ ಏನ್ ಮಾಡಿದೆ, ಸುಮಾರು 2014 ಶಿಫಾರಸುಗಳನ್ನ ಮಾಡಿದೆ, ಈಗ ಆಲ್ರೆಡಿ ಅನುಷ್ಠಾನಗೊಳಿಸಿದೆ ಅಂತ ಹೇಳ್ತಾರೆ. ಓಕೆನಾ? ಸೊ ಅದರ ಅಧ್ಯಕ್ಷರಾಗಿದ್ದಾರೆ RV ದೇಶಪಾಂಡೆ ಅವರು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 112 ಪ್ರಶ್ನೆ. ಮಹಾತ್ಮ ಗಾಂಧಿ ಜನ ಶಿಕ್ಷಣ ಕೇಂದ್ರ ಯೋಜನೆಯ ಪ್ರಮುಖ ಉದ್ದೇಶ ಅಂತ ಕೇಳ್ತಾರೆ. ವಿಚ್ ಆರ್ ದ ಫಾಲೋವಿಂಗ್ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಮಹಾತ್ಮ ಗಾಂಧಿ ಜನ ಶಿಕ್ಷಣ ಕೇಂದ್ರ ಸ್ಕೀಮ್ ಅಂತ ಕೇಳ್ತಾರೆ. ಅದರ ಮುಖ್ಯ ಉದ್ದೇಶ ಅಂದ್ರೆ ಏನು? ಯುವಕರಿಗೆ ಗಾಂಧಿ ಚಿಂತನೆಗಳನ್ನ ಹರಡುವಂತದ್ದು ಈ ಒಂದು ಮಹಾತ್ಮ ಗಾಂಧಿ ಜನ ಶಿಕ್ಷಣ ಕೇಂದ್ರ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಟು ಸ್ಪ್ರೆಡ್ ದ ಗಾಂಧಿ ಥಾಟ್ಸ್ ಟು ಯೂತ್ ಅಂತಿದೆ. ದಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಮಹಾತ್ಮ ಗಾಂಧಿ ಜನ ಶಿಕ್ಷಣ ಕೇಂದ್ರ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ನೋಡಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳನ್ನ ಯುವ ಜನರಿಗೆ ತಿಳಿಸಕ್ಕೆ ಏನಂದ್ರೆ ಏನ್ ಮಾಡಿದ್ದಾರೆ, ಮತ್ತು ಜಿಲ್ಲಾ ಗಾಂಧಿ ಭವನಗಳ ಪರಿಸ್ಥಿತಿಗಳಿಗೆ ಏನ್ ಮಾಡಿದ್ದಾರೆ, ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ಮಹಾತ್ಮ ಗಾಂಧಿ ಜನ ಶಿಕ್ಷಣ ಕೇಂದ್ರ ಯೋಜನೆ ಅಂತ ಕರೀತಾರೆ. ಓಕೆ, ಇದರ ಮುಖ್ಯ ಉದ್ದೇಶ ಅಂದ್ರೆ ಜಿಲ್ಲಾ ಕೇಂದ್ರ ಭವನಗಳನ್ನ ಪುನಶ್ಚೇತನಗೊಳಿಸುವಂಥದ್ದು, ಜೊತೆಗೆ ಯುವಕರಿಗೆ ಗಾಂಧೀಜಿಯವರ ವಿಚಾರಧಾರೆಗಳನ್ನ ಸ್ಪ್ರೆಡ್ ಮಾಡುವಂಥದ್ದು ಈ ಒಂದು ಮಹಾತ್ಮ ಗಾಂಧಿ ಜನ ಶಿಕ್ಷಣ ಕೇಂದ್ರ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಡಿಜಿಟಲ್ ದೃಶ್ಯ ಕರ್ನಾಟಕ ವೇದಿಕೆ, ಡಿಜಿಟಲ್ ದೃಶ್ಯ ಕರ್ನಾಟಕ ವೇದಿಕೆಯು ಡ್ಯಾಶ್ಗೆ ಸಂಬಂಧಪಟ್ಟದ್ದು ಅಂತ ಕೇಳ್ತಾರೆ. ದ ಡಿಜಿಟಲ್ ದೃಶ್ಯ ಕರ್ನಾಟಕ ಪ್ಲಾಟ್ಫಾರ್ಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಒಂದು ಪೋರ್ಟಲ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಏನು, ಸಾಕ್ಷ್ಯಚಿತ್ರಗಳನ್ನ ಡಿಜಿಟಲ್ ಮಾದರಿಗೆ ಪರಿವರ್ತನೆ ಮಾಡುವಂಥದ್ದು, ಅಂದ್ರೆ ಡಾಕ್ಯುಮೆಂಟರೀಸ್ ಟು ಕನ್ವರ್ಟ್ ಟು ಎ ಡಿಜಿಟಲ್ ಮಾಡೆಲ್ ಅಂತ ಕರೀತಾರೆ. ದಟ್ ಇಸ್ ದ ಮೇನ್ ಏಮ್ ಆಫ್ ದಿ ಡಿಜಿಟಲ್ ದೃಶ್ಯ ಕರ್ನಾಟಕ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ನೋಡಿ, ಇಲಾಖೆಯಲ್ಲಿ ಲಭ್ಯವಿರುವಂತಹ ಛಾಯಾಚಿತ್ರಗಳು ಅಂದ್ರೆ ಫೋಟೋಸ್ಗಳು, ವಿಡಿಯೋ ಡಾಕ್ಯುಮೆಂಟರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಡಿಜಿಟಲ್ ಮಾದರಿಗೆ ಪರಿವರ್ತಿಸುವ ಅಂತ ಹೇಳ್ತಾರೆ. ಅದನ್ನ ನಾವು ಡಿಜಿಟಲ್ ದೃಶ್ಯ ಕರ್ನಾಟಕ ಎಂಬ ವೇದಿಕೆಯೊಂದಿಗೆ ರೂಪಿಸುತ್ತೆ ಅಂತ ಹೇಳ್ತಾರೆ. ಇದಕ್ಕೆ 5 ಕೋಟಿ ಅಮೌಂಟ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಮಾಡ್ತೀವಿ ಅಂತ ಹೇಳಿದ್ರೆ ಏನಾದ್ರು ನೋಡಿ, ಕರ್ನಾಟಕ ಫಿಲ್ಮ್ ಲೊಕೇಶನ್ ಡಿಜಿಟಲ್ ಮ್ಯಾಪ್ ಅಂತ ಏನಿದೆ, ಕರ್ನಾಟಕ ಫಿಲ್ಮ್ ಲೊಕೇಶನ್ ಡಿಜಿಟಲ್ ಮ್ಯಾಪ್ ಅಂತ ಕರೀತಾರೆ. ಅಂದ್ರೆ ರಾಜ್ಯದ ಪ್ರವಾಸಿ ತಾಣಗಳು, ಐತಿಹಾಸಿಕ ಸ್ಮಾರಕಗಳು ಮತ್ತು ಚಿತ್ರೀಕರಣಗಳ ಸ್ಥಳಗಳ ಮಾಹಿತಿ ಏನ್ ಮಾಡ್ತಾರೆ ಆಕ್ಚುಲಿ ಈ ಮ್ಯಾಪ್ ಅಲ್ಲಿ ಇಡ್ತಾರೆ. ಇದಕ್ಕೆ 1 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕ ಫಿಲ್ಮ್ ಲೊಕೇಶನ್ ಡಿಜಿಟಲ್ ಮ್ಯಾಪ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 114ನೇ ಪ್ರಶ್ನೆ. 2026ರ ಕರ್ನಾಟಕ ಬಜೆಟ್ ಪ್ರಕಾರ ಈ ಕೆಳಗಿನ ಯಾವ ಚಲನಚಿತ್ರ ನಿರ್ದೇಶಕರ ನಿವಾಸವನ್ನ ಅಥವಾ ಮನೆಯನ್ನ ಮ್ಯೂಸಿಯಂ ಆಗಿ ಮಾಡಲಾಗುವುದು, ಮಾಡಲಾಗುವುದು. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026, ವಿಚ್ ಆಫ್ ದ ಫಾಲೋವಿಂಗ್ ಫಿಲ್ಮ್ ಡೈರೆಕ್ಟರ್ ಹೋಮ್ ಈಸ್ ಮೇಡ್ ಟು ಮ್ಯೂಸಿಯಂ ಅಂತ ಕೇಳ್ತಾರೆ. ಅದೇನಂದ್ರೆ ಪುಟ್ಟಣ್ಣ ಕಣಗಾಲ್ ಅವರ ಏನು ಮನೆ ಇದೆಯಲ್ಲ ಅದನ್ನ ಒಂದು ವಸ್ತು ಸಂಗ್ರಹಾಲಯವಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ರೂಪಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಪುಟ್ಟಣ್ಣ ಕಣಗಾಲ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗಿ ಕೊಟ್ಟಿದ್ದಾರೆ ನಮಗೆ. ದಿವಂಗತ ಪುಟ್ಟಣ್ಣ ಕಣಗಾಲ್ರ ನಿವಾಸವನ್ನ ವಸ್ತು ಸಂಗ್ರಹಾಲಯವನ್ನಾಗಿ ಅಥವಾ ಮ್ಯೂಸಿಯಂ ಆಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಹಾತ್ಮ ಗಾಂಧಿಯವರು ಭೇಟಿ ಕೊಟ್ಟಿದ್ದಾರೆ
ಅಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರ ಸ್ಮರಣಾರ್ಥವಾಗಿ ಒಂದು ಗಾಂಧಿ ಸ್ಮಾರಕ ಸ್ತಂಭಗಳನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ನಮ್ಮ ರಾಜ್ಯದಲ್ಲಿ ಏನು ಗಾಂಧೀಜಿಯವರು ಭೇಟಿ ಕೊಟ್ಟಿದಾರಲ್ಲ ಆ ಒಂದು ಪ್ಲೇಸ್ ಏನ್ ಮಾಡ್ತಾರೆ ಅಂದ್ರೆ ಗಾಂಧಿ ಸ್ಮಾರಕ ಸ್ತಂಭಗಳನ್ನ ಕೂಡ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರೆ. ರೈಟ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಭೂ ತ್ಯಾಜ್ಯಗಳ ಇತ್ಯರ್ಥದಲ್ಲಿ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಮತ್ತು ಉತ್ತರದಾಯಿತ್ವವನ್ನು ಖಚಿತಪಡಿಸಲು ಯಾವ ನ್ಯಾಯಮಂಡಳಿಯ ಕಲಾಪಗಳನ್ನ ಡಿಜಿಟಲ್ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಉದ್ದೇಶಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ಅಂದ್ರೆ ಯಾವ್ದಂತಂದ್ರೆ ಅದು ಕರ್ನಾಟಕ ಮೇಲ್ಮನವಿ ನ್ಯಾಯಮಂಡಳಿ ಅಂತ ಕರಿತೀವಿ, ಅದು ಇಂಗ್ಲಿಷ್ ನಲ್ಲಿ ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಕರೀತಾರೆ. ಅಪಿಲೇಟ್ ಟ್ರಿಬ್ಯುನಲ್ ಅಂತ ಕರೀತಾರೆ. ಓಕೆ ನೋಡಿ, ಇದು ಕರ್ನಾಟಕ ಆಡಳಿತ ಮಂಡಳಿ ಅಂದ್ರೆ ಗೊತ್ತಲ್ವಾ, ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರೀತಾರೆ. ಅಡ್ಮಿನಿಸ್ಟ್ರೇಟಿವ್ ಇದು ಕೇವಲ ಏನಂದ್ರೆ ಅಧಿಕಾರಿಗಳು ರಿಸ್ಟ್ರಿಕ್ಷನ್ ಇರುತ್ತಲ್ವಾ ಅಲ್ಲಿ ಇದನ್ನ ಮಾಡ್ತಾ ಹೋಗ್ಬೋದು. ಇಲ್ಲಿ ಅಂದ್ರೆ ಮೇಲ್ಮನವಿ ಮಾಡಕ್ಕೆ ಅದನ್ನ ಕ್ಯಾಟ್ ಅಂದ್ರೆ ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ. ಭೂ ವ್ಯಾಜ್ಯಗಳ ಇತ್ಯರ್ಥದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಖಾತರಿಪಡಿಸಿಕೆ ಏನ್ ಮಾಡ್ತಿದ್ರೆ ಒಂದು ಅದ್ ಮಾಡ್ತಾ ಹೋಗ್ತಾರೆ ಕರ್ನಾಟಕ ಮೇಲ್ಮನವಿ ನ್ಯಾಯಮಂಡಳಿ ಅಥವಾ ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಕರೀತಾರೆ. ಮತ್ತು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯಗಳ ಕಲಾಪಗಳನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆನಾ, ಸೊ ಹಾಗಾಗಿ ಇದು ಗೊತ್ತಿರಬೇಕಾಗುತ್ತೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ನೀರು ಸಂರಕ್ಷಣೆ ಮತ್ತು ಸ್ಥಿತಿಸ್ಥಾಪಕತ್ವ ಕಾರ್ಯಕ್ರಮ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಕರ್ನಾಟಕ ವಾಟರ್ ಸೆಕ್ಯೂರಿಟಿ ಅಂಡ್ ರೆಸಿಲಿಯನ್ಸ್ ಪ್ರೋಗ್ರಾಮ್ ಅಂತ ಕರೀತಾರೆ. ಯೋಜನೆಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಆರ್ಥಿಕ ನೆರವು ನೀಡುತ್ತದೆ ಕೊಟ್ಟಿದ್ದಾರೆ. ಒಂದು ಸ್ಕೀಮ್ ಮಾಡಿದರೆ ಯಾವುದು ಕರ್ನಾಟಕ ನೀರು ಸಂರಕ್ಷಣೆ ಮತ್ತು ಸ್ಥಿತಿಸ್ಥಾಪಕತ್ವ ಕಾರ್ಯಕ್ರಮ ಅಂತ ಕರೀತಾರೆ. ಇದಕ್ಕೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಮಾಡಿದೆ ಫಂಡಿಂಗ್ ಮಾಡ್ತಿದೆ, ಅದು ಯಾವ್ದಂದ್ರೆ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡ್ತಾ ನೋಡಿ ನಮ್ಮ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ವಿಶ್ವ ಬ್ಯಾಂಕ್ ಇದರಿಂದ ಸುಮಾರು 5,000 ಕೋಟಿ ಹೇಳಿದ್ರೆ ಕರ್ನಾಟಕ ನೀರು ಸಂರಕ್ಷಣೆ ಮತ್ತು ಸ್ಥಿತಿಸ್ಥಾಪಕತ್ವ ಕಾರ್ಯಕ್ರಮ ಏನ್ ಮಾಡ್ತಂದ್ರೆ ಬೆಂಗಳೂರು ನಗರದಲ್ಲಿ ಪ್ರವಾಹ ಫ್ಲಡ್ ಆಗ್ತಾ ಇದೆಯಲ್ವಾ ಅದನ್ನ ನಿಯಂತ್ರಣ ಮಾಡಕ್ಕೆ ರಾಜ್ಯದಲ್ಲಿ ವಿವಿಧ ವಿಪತ್ತು ನಿರ್ವಹಣೆ ಯೋಜನೆಗಳಿಗೆ ಅಂದ್ರೆ 5 ವರ್ಷಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ಕರ್ನಾಟಕ ನೀರು ಸಂರಕ್ಷಣಾ ಮತ್ತು ಸ್ಥಿತಿಸ್ಥಾಪಕತ್ವ ಕಾರ್ಯಕ್ರಮ ಅಂತ ಕರೀತಾರೆ. ಇದಕ್ಕೆ ವಿಶ್ವ ಬ್ಯಾಂಕ್ ಏನ್ ಮಾಡ್ತಾ ಇದ್ದಾರೆ ಫಂಡಿಂಗ್ ಮಾಡ್ತಾ ಇದೆ. ಓಕೆನಾ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಮಾತಾ ವೈಷ್ಣವ ದೇವಿ ದೇವಸ್ಥಾನಕ್ಕೆ ಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬ ಯಾತ್ರಾರ್ಥಿಗೆ ಕರ್ನಾಟಕ ಸರ್ಕಾರವು ಎಷ್ಟು ಮೊತ್ತದ ಸಹಾಯಧನ ನೀಡಲು ಉದ್ದೇಶ ಅಂತ ಕೇಳ್ತಾರೆ. ಹೌದಾ, ಯಾರೆಲ್ಲ ಏನು ಈ ಒಂದು ಮಾತಾ ವೈಷ್ಣವ ದೇವಿ ಜಮ್ಮು ಕಾಶ್ಮೀರ ಯಾರು ವೈಷ್ಣವ ದೇವಿ ಟೆಂಪಲ್ಗೆ ಯಾತ್ರಾರ್ಥಿ ಹೋಗ್ತಾರೆ, ಪಿಲಿಗ್ರಿಮೇಜ್ ಹೋಗ್ತಾರೆ, ಅವ್ರಿಗೆ ಏನಂದ್ರೆ ಏನ್ ಮಾಡ್ತಾರೆ ಸರ್ಕಾರ ಒನ್ ಟೈಮ್ ಅಮೌಂಟ್ ಕೊಡ್ತಾ ಇದೆ. ಅದು ಎಷ್ಟು ಅಂತಂದ್ರೆ 5,000 ರೂಪಾಯಿ ಕೊಡ್ತಾರೆ ಪ್ರತಿ ಯಾತ್ರಾರ್ಥಿ ಕೊಡ್ತಾ ಹೋಗುತ್ತೆ. ಓಕೆನಾ, ಹಾಗಾಗಿ ಎಷ್ಟು ಕೊಡುತ್ತೆ 5,000 ಕೊಡುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಾವು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕರ್ನಾಟಕ ರಾಜ್ಯದಿಂದ ಜಮ್ಮು ಕಾಶ್ಮೀರದ ಶ್ರೀ ಮಾತಾ ವೈಷ್ಣವ ದೇವಾಲಯಕ್ಕೆ ಯಾರೆಲ್ಲ ಯಾತ್ರೆ ಕೈಗೊಳ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಸರ್ಕಾರ ತಲಾ ಏನಂದ್ರೆ 5,000 ರೂಪಾಯಿಗಳು ಕೊಡ್ತಾರೆ ಅಥವಾ DBT ಮುಖಾಂತರ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ. ಎಷ್ಟಿದಕ್ಕೆ 5 ಕೋಟಿ ಅಮೌಂಟ್ ಕೂಡ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಓಕೆ, ಇದು ಯಾವ ಇಲಾಖೆಯಿಂದ ಇದನ್ನು ಕೊಡುವುದು ಮುಜರಾಯಿ ಇಲಾಖೆಯಿಂದ. ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರವು ಅಗ್ನಿ ಸುರಕ್ಷತೆಗಳನ್ನ ಫೈರ್ ಸೇಫ್ಟಿ ಅಂತ ಕರಿತೀವಲ್ಲ, ಅಗ್ನಿ ಸುರಕ್ಷತೆ ಅಂದ್ರೆ ಫೈರ್ ಸೇಫ್ಟಿ ಅಂತ ಕರಿತೀವಿ. ಫೈರ್ ಸೇಫ್ಟಿ ಬಲಪಡಿಸಲು ಜಾರಿಗೆ ತಂದಿರುವಂತ ಯೋಜನೆ ಹೆಸರು ಅಂತ ಕೇಳ್ತಾರೆ. ನೋಡಿ ನಮ್ಮ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಕೂಡ ಸಾಕಷ್ಟು ಕಡೆ ಏನಾಗುತ್ತೆ ಫೈರ್ ಒಂದು ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತಲ್ವಾ, ಅದಕ್ಕೆ ಏನಂದ್ರೆ ಒಂದು ಸ್ಕೀಮ್ ಮಾಡಿದ್ರೆ ಅದೇನಂದ್ರೆ ಕೆ ಸೇಫ್ 2 ಅಂತ ಮಾಡಿದ್ದಾರೆ. ಏನಂದ್ರೆ ಕೆ ಸೇಫ್ 2 ಅಂತ ಕಾರ್ಯಕ್ರಮ ಮಾಡಿದ್ರೆ ಇದ್ರ ಉದ್ದೇಶ ಅಂದ್ರೆ ಅಗ್ನಿ ಸುರಕ್ಷತೆಯನ್ನ ಬಲಪಡಿಸಕ್ಕೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಹೆಚ್ಚಿನ ಅಗ್ನಿ ಸುರಕ್ಷತೆ ಕೈಗೊಳ್ಳುತ್ತಿರುವಂತ ಕೆ ಸೇಫ್ 2 ಅಂತ ಯೋಜನೆ ಮಾಡಿದ್ದಾರೆ. ಓಕೆನಾ, ಇದರಲ್ಲಿ ಅಂದ್ರೆ ಕಾಮಗಾರಿಗಳಿಗೆ ವಾಹನಗಳು ಮತ್ತು ಅತ್ಯಾಧುನಿಕ ಅಗ್ನಿಶಮನ ಮತ್ತು ರಕ್ಷಣಾ ಅದಕ್ಕೆ ಬಂದ್ರೆ 50 ಕೋಟಿ ರೂಪಾಯಿ ಹೆಸರಿನಿಂದ ಈ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಸ್ಕೀಮ್ ಹೆಸರು ಬಂದು ಕೆ ಸೇಫ್ 2 ಕಾರ್ಯಕ್ರಮ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ಲ್ಯಾಂಡ್ ಸ್ಟಾಕ್ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಕರ್ನಾಟಕ ಲ್ಯಾಂಡ್ ಸ್ಟಾಕ್ ಯೋಜನೆಯಡಿ ಈ ಕೆಳಗಿನ ಯಾವ ತಂತ್ರಾಂಶಗಳ ಅಥವಾ ಸಾಫ್ಟ್ವೇರ್ಗಳು ಅಂತ ಕರಿತೀವಿ ಅಥವಾ ಪೋರ್ಟಲ್ಗಳ ದತ್ತಾಂಶಗಳನ್ನ ಸಂಯೋಜಿಸಲಾಗುತ್ತೆ ಅಂತ ಕೇಳ್ತಾರೆ. ಹೌದಾ, ನೋಡಿ ಒಂದು ಸ್ಕೀಮ್ ಮಾಡಿದ್ರೆ ಕರ್ನಾಟಕ ಲ್ಯಾಂಡ್ ಸ್ಟಾಕ್ ಅಂತ ಯೋಜನೆ ಇದೆ. ಇದರಲ್ಲಿ ಏನಂದ್ರೆ ಹಲವಾರು ಸಾಫ್ಟ್ವೇರ್ಗಳಿಗೆ ಸಂಯೋಜನೆ ಮಾಡ್ತಾರೆ. ಯಾವ್ದು ಭೂಮಿ ಆಪ್ ಮಾಡ್ತಾ ಇದ್ದಾರೆ, ಭೂಮಿ ಸಾಫ್ಟ್ವೇರ್, ಮೋಜಣಿ ಸಾಫ್ಟ್ವೇರ್, ಕಾವೇರಿ ಸಾಫ್ಟ್ವೇರ್, ಈ ಸ್ವತ್ ಸಾಫ್ಟ್ವೇರ್ ಮತ್ತೆ ಈ ಸಾಫ್ಟ್ವೇರ್ ಎಲ್ಲವನ್ನು ಕೂಡ ಮಾಡ್ತಾರೆ, ಅವ್ರ ಜೊತೆ ಸಂಯೋಜನೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲವೂ ಕೂಡ ಸರಿಯಾಗುತ್ತೆ. ಓಕೆನಾ, ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸ್ಕೀಮ್ ಮಾಡಿದ್ರೆ ಹೊಸದಾಗಿ ಕರ್ನಾಟಕ ಲ್ಯಾಂಡ್ ಸ್ಟಾಕ್ ಯೋಜನೆ ಮಾಡಿದ್ದಾರೆ. ಇದಕ್ಕೆ ಭೂಮಿ, ಮೋಜಣಿ, ಕಾವೇರಿ, ಈ ಸ್ವತ್ತು, ಈ ಆಸ್ತಿ ಇರುವಂತ
ಜಮೀನು ಮತ್ತು ಆಸ್ತಿ ದತ್ತಾಂಶಗಳು ಏನ್ ಮಾಡ್ತಾರೆ ಅಂದ್ರೆ GIS ಆಧಾರಿತ ಡಿಜಿಟಲ್ ಮುಖಾಂತರ ಅದಕ್ಕೆ ಸಂಯೋಜನೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮ್ಗೆ ಏನ್ ಕ್ವಶನ್ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಭೂಮಿ ಆಪ್ ಇದಕ್ಕೆ ಸಂಬಂಧಪಟ್ಟಿದೆ, ಮೋಜಣಿ, ಕಾವೇರಿ, ಈ ಸ್ವತ್ತು, ಈ ಆಸ್ತಿ ಏನಕ್ಕೆ ಸಂಬಂಧಪಟ್ಟಿದೆ ಕಾಮೆಂಟ್ ಮಾಡಿ. ಓಕೆನಾ? ಎಸ್. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಕರ್ನಾಟಕ ಸರ್ಕಾರದ ಭೂ ದಾಖಲೆಗಳ ನಿರ್ವಹಣೆ ಅಥವಾ ಲ್ಯಾಂಡ್ ರೆಕಾರ್ಡ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ತಂತ್ರಾಂಶವಾದ ಭೂಮಿಯನ್ನ ಆಧುನೀಕರಿಸಿ ಸಿದ್ಧಪಡಿಸಲಾಗುತ್ತಿರುವ ಹೊಸ ಆವೃತ್ತಿಯ ಹೆಸರು ಅಂತ ಕರೀತಾರೆ. ಹೌದಲ್ವಾ? ಏನು ನಮ್ಮ ಈ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದಕ್ಕೊಂದು ಆಪ್ ಮಾಡಿದ್ರೆ ಭೂಮಿ ಆಪ್ ಅಂತ ಕರಿತೀವಿ. ಅದಕ್ಕೆ ಏನಂದ್ರೆ ರೀಸೆಂಟ್ ಆಗಿ ಅದಕ್ಕೆ ಮಾಡರ್ನೈಸ್ ಮಾಡಿ ಒಂದು ಹೊಸ ವರ್ಷನ್ ಮಾಡಿದ್ದಾರೆ. ಅದೇನಂತಂದ್ರೆ ಭೂಮಿ 8.0 ಅಂತ ಮಾಡಿದ್ದಾರೆ. ಭೂಮಿ 8.0 ವರ್ಷನ್ ಅಂತ ಮಾಡಿದ್ದಾರೆ. ಓಕೆನಾ? ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಭೂಮಿ ತಂತ್ರಾಂಶವನ್ನ ಪ್ರಸ್ತುತ ತಂತ್ರಜ್ಞಾನಕ್ಕೆ ತಕ್ಕಂತೆ ಸಮಗ್ರವಾಗಿ ಆಧುನೀಕರಿಸುವ ಮುಖಾಂತರ 10ಕ್ಕೂ ಹೆಚ್ಚು ಇಲಾಖೆಗಳಿಗೆ ಸಂಪರ್ಕ ಹೊಂದಿರುವಂತೆ ಮಾಡಿದರೆ ಭೂಮಿ 8.0 ಸಾಫ್ಟ್ವೇರ್ ಅನ್ನ ರೀಸೆಂಟ್ ಆಗಿ ಮಾಡ್ತಿದ್ದಾರೆ. 50 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತಿದ್ದಾರೆ. ಸೊ ಭೂಮಿ 8.0 ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಭಾರತದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಇಂಗ್ಲಿಷ್ ನಲ್ಲಿ ಸೊ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ಅಂತ ಕರಿತೀವಿ. ಗ್ಲೋಬಲ್ ಕೆಪಾಬಿಲಿಟಿ ಅಥವಾ ಕೆಪಾಸಿಟಿ ಅಂತ ಕರಿಬಹುದು. ಕೆಪಾಬಿಲಿಟಿ ಸೆಂಟರ್ ನೀತಿ ಪಾಲಿಸಿ ಪರಿಚಯಿಸಿದ ಭಾರತದ ಮೊಟ್ಟಮೊದಲ ರಾಜ್ಯ ಅಂತ ಕೇಳ್ತಾರೆ, ಅದು ನಮ್ಮ ಕರ್ನಾಟಕವಾಗಿದೆ. ಓಕೆನಾ? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿಯನ್ನ ಪರಿಚಯಿಸಿರುವಂತಹ ಮೊಟ್ಟ ಮೊದಲ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡ್ತಾ ಹೋಗೋಣ. ಸೊ ಕರ್ನಾಟಕವು ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ಅಥವಾ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿಯನ್ನ ಪರಿಚಯಿಸಿರುವಂತಹ ದೇಶದ ಮೊಟ್ಟ ಮೊದಲ ರಾಜ್ಯವಾಗಿದೆ. ಇದರಿಂದ ಏನಂದ್ರೆ ನೋಡಿ ಇದಕ್ಕಿಂತ ಸುಮಾರು ಎಷ್ಟು ಇದರಿಂದ 3 ಲಕ್ಷ ಜನರಿಗೆ ಉದ್ಯೋಗ ಸಿಗುತ್ತೆ, ಜೊತೆಗೆ $50 ಬಿಲಿಯನ್ ಆರ್ಥಿಕ ಏನಾಗುತ್ತೆ ನಮಗೆ ಉತ್ಪಾದನೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಜೊತೆಗೆ ಏನು QNX ಇದೆಯಲ್ಲ ಅದರ ಮುಖಾಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ IT ಪಾರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? QNX ನ ಸಹಕಾರದೊಂದಿಗೆ ಏನಂದ್ರೆ ಮಂಗಳೂರಿನಲ್ಲಿ IT ಪಾರ್ಕ್ ನ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದನ್ನ ಅದ್ರ ಜೊತೆಗೆ ಅದರ ಮುಖಾಂತರ ಅಂದ್ರೆ ಈ ಒಂದು GCC ಅನ್ನ ಪ್ರೋತ್ಸಾಹ ಮಾಡೋಕೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಪರಿಶುದ್ಧೀಕರಣ ಕಾರ್ಯಾಚರಣೆ ಅಂತ ಕೇಳ್ತಾರೆ. ದ ಆಪರೇಷನ್ ಪರಿಶುದ್ಧೀಕರಣ ಈಸ್ ರಿಟ್ ಅಂತ ಕೇಳ್ತಾರೆ. ನೋಡಿ ಒಂದು ಹೊಸ ಎಕ್ಸರ್ಸೈಸ್ ಅಂತ ಕರಿತೀವಿ, ಒಂದು ಆಪರೇಷನ್ ಅಂತ ಕರಿತೀವಿ ನಾವು, ಅದನ್ನ ಪರಿಶುದ್ಧೀಕರಣ ಆಪರೇಷನ್ ಕರೀತಾರೆ. ಇದೇನಕ್ಕಂದ್ರೆ ವಿಶೇಷವಾಗಿ ಏನು ಜೈಲುಗಳಿದೆಯಲ್ಲ ಅಲ್ಲಿ ಮಾದಕ ವಸ್ತು, ಡ್ರಗ್ಸ್, ಮೊಬೈಲ್ಗಳು ಮತ್ತೆ ನಿಷೇಧಿತ ವಸ್ತುಗಳ ಬಳಕೆ ಅಥವಾ ಯೂಸ್ ಆಫ್ ದಿ ಪ್ರೊಹಿಬಿಟರಿ ಐಟಮ್ಸ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅವುಗಳ ಅಗೇನ್ಸ್ಟ್ ಆಗಿದ್ರೆ ಒಂದು ಆಪರೇಷನ್ ಮಾಡ್ತಿದ್ರೆ ಅದನ್ನ ಪರಿಶುದ್ಧೀಕರಣ ಆಪರೇಷನ್ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗುತ್ತೆ. ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ನೋಡಿ ಆಪರೇಷನ್ ಶುದ್ಧೀಕರಣ ಏನಂದ್ರೆ ಎಲ್ಲಾ ಕಾರ್ಯಾಗಾರಗಳಲ್ಲಿ ಜೈಲುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೊಬೈಲ್ ಆಗಿರ್ಬೋದು, ಗಾಂಜಾ ಇನ್ನಿತರ ನಿಷೇಧಿತ ವಸ್ತುಗಳ ಬಳಕೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಅಕ್ರಮ ಚಟುವಟಿಕೆಗಳ ಮೂಲಕ ತಡೆಗಟ್ಟಲೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಮುಖಾಂತರ, CCTV, ಬಾಡಿ ಪೋರ್ನ್ ಕ್ಯಾಮೆರಾ ಮುಖಾಂತರ, ಇದರ ಮುಖಾಂತರ ಅಂದ್ರೆ ಪತ್ತೆ ಹಚ್ಚಿ ಅವುಗಳನ್ನ ಕಂಪ್ಲೀಟ್ ಆಗಿ ಸೊ ಅದನ್ನ ರಿಮೂವ್ ಮಾಡೋದು ಈ ಒಂದು ಆಪರೇಷನ್ ಶುದ್ಧೀಕರಣ ಯೋಜನೆಯ ಒಂದು ಆಪರೇಷನ್ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಏನು ಬೆಂಗಳೂರಿನಲ್ಲಿರುವಂತಹ ಏನು ಕೇಂದ್ರ ಸೆಂಟ್ರಲ್ ಜೈಲ್ ಇದೆಯಲ್ಲ ಅಲ್ಲಿ ಏನ್ ಮಾಡ್ತೀನಿ ಹೇಳಿದ್ರೆ ಅದನ್ನ ಮಾದಕ ದ್ರವ್ಯ ವ್ಯಸನ ಮುಕ್ತ ಕೇಂದ್ರ ಮಾಡ್ತೀನಿ ಹೇಳ್ತಾರೆ. ಅಂದ್ರೆ ಒಂದು ಡ್ರಗ್ ಲೆಸ್ ಏನಂದ್ರೆ ಒಂದು ಸೆಂಟರ್ ಮಾಡೋದು ಎಲ್ಲಿ ಮಾಡ್ತೀನಿ ಅದನ್ನ ಬೆಂಗಳೂರಿನ ಕೇಂದ್ರ ಕಾರ್ಯ ಮಾಡ್ತೀನಿ ಹೇಳ್ತಾರೆ. ಓಕೆನಾ? ಜೊತೆಗೆ ಕರ್ನಾಟಕವನ್ನ ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡಕ್ಕೆ ಅಂದ್ರೆ ಸೊ 0 ಟಾಲರೆನ್ಸ್ ಟು ಡ್ರಗ್ಸ್ ಅಂತ ಒಂದು ದೇಹದೊಂದಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಘಟಕವನ್ನು ಸ್ಥಾಪನೆ ಮಾಡ್ತೀನಿ ಹೇಳಿದ್ದಾರೆ. ಯಾವ್ದು ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಅಂತ ಕರೀತಾರೆ. ಹೌದಾ? ಸೊ ಆಂಟಿ ನಾರ್ಕೋಟಿಕ್ಸ್ ಏನಂತಾರೆ ಟಾಸ್ಕ್ ಫೋರ್ಸ್ ಮಾಡ್ತೀನಿ ಹೇಳ್ತಾರೆ. ಇದಕ್ಕೆ ಸುಮಾರು 10 ಕೋಟಿ ಕೂಡ ಅಮೌಂಟ್ ಅನ್ನ ಕೊಡ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಕರ್ನಾಟಕ ಸರ್ಕಾರವು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ದ್ರವೀಕೃತ ನೈಸರ್ಗಿಕ ಅನಿಲ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮೇಲಿನ ಮಾರಾಟ ತೆರಿಗೆಯನ್ನ ಪ್ರಸ್ತುತ ಇರುವ 14.34% ಎಷ್ಟಕ್ಕೆ ಇಳಿಸಲು ಪ್ರಸ್ತಾಪಿಸಿದ್ದಾರೆ. ಎಷ್ಟಕ್ಕೆ 14.34% ಏನ್ ಮಾಡ್ತೀನಿ ಹೇಳಿದ್ರೆ ಅದನ್ನ 5%ಗೆ ಡಿಕ್ರೀಸ್ ಮಾಡ್ತೀನಿ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಹೌದಾ? ಗೊತ್ತಲ್ವಾ? LNG ನಮಗೆಲ್ಲ ಗೊತ್ತಿರುತ್ತೆ. ಈಗ ಸಾಕಷ್ಟು ನಮ್ಮ ಒಂದು ಬಿಕಾಸ್ ಆಫ್ ದಿ ಏನು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದ ಏನಾಗುತ್ತೆ ಸಾಕಷ್ಟು ಒಂದು ಇಶ್ಯೂಸ್ ಆಗ್ತಾ ಇದೆ ಅಲ್ವಾ? ಆ ಕಾರಣಕ್ಕಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ ಏನಂದ್ರೆ ಕೈಗಾರಿಕೆ ಮತ್ತು ಸಾರಿಗೆ ವಲಯಗಳಿಗೆ ಉತ್ತೇಜನ ನೀಡುವ ಮುಖಾಂತರ ಪರಿಸರ ಸಂರಕ್ಷಣೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಪರಿಸರ ಸ್ನೇಹಿ ದ್ರವೀಕೃತ ನೈಸರ್ಗಿಕ ಅನಿಲ ಅಥವಾ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ ಅದನ್ನ
ಕರ್ನಾಟಕ ಮಾರಾಟ ತೆರಿಗೆ ದರವನ್ನು ಏನು ಮಾಡ್ತಾರೆ ಅಂದ್ರೆ 14.34% ಇಂದ ಏನು ಮಾಡ್ತಾರೆ ಅಂದ್ರೆ 5%ಕ್ಕೆ ಇಳಿಸಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 2026-27 ಸಾಲಿಗೆ ನೋಂದಣಿ ಮತ್ತು ಮುದ್ರಾಂಕ ರಿಜಿಸ್ಟ್ರೇಷನ್ ಅಂಡ್ ಸ್ಟಾಂಪ್ಸ್ ಇಲಾಖೆಗೆ ನಿಗದಿಪಡಿಸಲಾದಂತ ರಾಜಸ್ವ ಸಂಗ್ರಹಣೆಯ ಗುರಿ ಎಷ್ಟು ಅಂತ ಕೇಳ್ತಾರೆ. ಟ್ಯಾಕ್ಸ್ ಕಲೆಕ್ಷನ್ ಹೌದಾ, ಎಷ್ಟು ಮಾಡಿದ್ರೆ ಗುರಿ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ ಟಾರ್ಗೆಟ್ 29,000 ಕೊಟ್ಟಿದ್ದಾರೆ. 29,000 ಕೋಟಿ ರೂಪೀಸ್ ಏನು ಮಾಡಿದ್ರೆ ಅಂದ್ರೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಯಾವ ಇಲಾಖೆಯಿಂದ? ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ. ಇಷ್ಟು ನೀವು ನೆಕ್ಸ್ಟ್ ಇಯರ್ಲಿ ಮಾಡಲೇಬೇಕಂತ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಕೆಲವು ಟಾರ್ಗೆಟ್ ಕೊಟ್ಟಿದ್ದಾರೆ, ಎಕ್ಸಾಮ್ ಮೇ ಬಿ ಕೇಳಬಹುದು ನಿಮಗೆ. 2027 ಏನು ಮಾಡಿದ್ರೆ ನೋಡಿ, ವಾಣಿಜ್ಯ ತೆರಿಗೆ ಇದೆಯಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಷ್ಟು ಮಾಡಿದ್ದಾರೆ ಅಂದ್ರೆ 1,25,000 ಕೋಟಿ ಏನು ಮಾಡಿದ್ದಾರೆ ಅಂದ್ರೆ ಸೊ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದೇ ರೀತಿ ನೋಂದಣಿ ಮುದ್ರಾಂಕ ಇಲಾಖೆಗೆ 29,000 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ, ಅಂದ್ರೆ ಟಾರ್ಗೆಟ್ ಇಟ್ಟಿದ್ದಾರೆ. ಅದೇ ರೀತಿ ಸಾರಿಗೆ ಇಲಾಖೆಗೆ 15,500 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ತೆರಿಗೆ ಸಂಗ್ರಹ ಮಾಡಬೇಕಾದ್ರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಉಪ ಖನಿಜಗಳ ಅಥವಾ ಮೈನರ್ ಮಿನರಲ್ಸ್ ಸಾಗಾಣಿಕೆಯಲ್ಲಿ ಪಾರದರ್ಶಕತೆ ತರಲು ಯಾವ ನಿಯಮಗಳಿಗೆ ಉದ್ಯುಕ್ತಪಡಿಸಿ ತರಲು ಸರ್ಕಾರ ನಿರ್ಧರಿಸಿದೆ ಅಂತ ಕೇಳಿದ್ದಾರೆ. ಹೌದಲ್ವಾ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಮಗೆ ಸ್ಯಾಂಡ್ ಆಗಿರ್ಬೋದು ನೋಡಿ, ಎಷ್ಟೋ ಸಲ ತುಂಬಾ ಇಲ್ಲಿಗಲ್ ಆಗಿ ಹೋಗ್ತಾ ಇರುತ್ತೆ. ಅದಕ್ಕೆ ಏನು ಸಾಗಾಣಿಕೆ ಮಾಡ್ಬೇಕಾದ್ರೆ ಟ್ರಾನ್ಸ್ಪರೆನ್ಸಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ರೂಲ್ಸ್ ಅನ್ನ ಇದು ಮಾಡ್ತೀನಿ ಅಂತ ಹೇಳಿದ್ರೆ, ಯಾವ್ದಂತಂದ್ರೆ ಅದು ಕರ್ನಾಟಕ ಉಪ ಖನಿಜ ನಿಯಮಗಳು ಅಂತ ಕರಿತೀವಿ ನಾವು. ಹೌದಾ. ಕರ್ನಾಟಕ ಮೈನರ್ ಮಿನರಲ್ಸ್ ರೂಲ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ 1994 ಅನ್ನ ತಿದ್ದುಪಡಿ ಮಾಡೋ ಮುಖಾಂತರ ಅದಕ್ಕೆ ಟ್ರಾನ್ಸ್ಪರೆನ್ಸಿ ತರಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಕರ್ನಾಟಕ ಉಪ ನಿಯಮಗಳು 1994ಕ್ಕೆ ತಿದ್ದುಪಡಿ ತರುವ ಮುಖಾಂತರ ಉಪ ಖನಿಜಗಳ ಸಾಗಾಣಿಕೆಗೆ ಈ ಒಂದು GST ಪೋರ್ಟಲ್ ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇ-ವೇ ಬಿಲ್ ಅಂತ ಕರೀತಾರೆ. ಇ-ವೇ ಅಂದ್ರೆ ಎಲೆಕ್ಟ್ರಾನಿಕ್ ವೇ ಬಿಲ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ಏನು ಗೂಡ್ಸ್ ಇರುತ್ತಲ್ವಾ, ಅದೇನಂದ್ರೆ ಬೇರೆ ಸ್ಟೇಟ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಕಂಪಲ್ಸರಿ ಆಗಿ ಇ-ವೇ ಬಿಲ್ ತಗೋಬೇಕಾಗುತ್ತೆ. ಹೌದಾ. ಅದೇನಾಗುತ್ತೆ ಇಲ್ಲಿ ಕೂಡ ಒಂದು ಅಂತಂದ್ರೆ ನಮಗೆ ಏನಂತಾರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಕೊಳ್ಳೋಕೆ ಇದು ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆನಾ. ಇದ್ರ ಜೊತೆಗೆ ಸ್ವಾಮ್ಯ ಶುಲ್ಕ ಗೊತ್ತಾಗುತ್ತೆ, ಮತ್ತೆ GST ವಂಚನೆ ಕೂಡ ತಡೆಗಟ್ಟಕ್ಕೆ ಈ ಒಂದು ನಿಯಮ ತಪ್ಪು ಅಂತ ಹೇಳ್ತಾರೆ. ಅದು ಕರ್ನಾಟಕ ಉಪ ಖನಿಜ ನಿಯಮಗಳು 1994ಕ್ಕೆ. ಓಕೆನಾ. GST ಪೋರ್ಟಲ್ ಬರೋದು ಇ-ವೇ ಬಿಲ್ ಅಂತ ಕರೀತಾರೆ. ಇ-ವೇ ಬಿಲ್ ಅಂದ್ರೆ ಸಾಮಾನ್ಯವಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನು ನಾವು ಇದು ಮಾಡ್ತಾ ಇರ್ತೀವಲ್ಲ ಅವಾಗ ಏನ್ ಮಾಡುತ್ತೆ ನಿಮಗೆ ಒಂಥರ ಟೋಲ್ ತರ ಆಕ್ಷನ್, ಇದು GST ಟೋಲ್ ತರ. ಎಸ್. ಓಕೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸರ್ಕಾರವು ಕರ್ನಾಟಕ ಸರ್ಕಾರವು ಯಾರ ನೆನಪಲ್ಲಿ ಪ್ರತ್ಯೇಕವಾಗಿ ಹೊಸದಾಗಿ ಪ್ರತಿಷ್ಠಾನಗಳನ್ನು ಫೌಂಡೇಶನ್ಸ್ ಸ್ಥಾಪಿಸಲು ನಿರ್ಧರಿಸಿದಂತಂದ್ರೆ ಅದು ಇಬ್ಬರಿಗೆ ಕೊಟ್ಟಿದ್ದು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಒಂದು ಸಂತ ಶಿಶುನಾಳ ಶರೀಫ, ಇನ್ನೊಂದು ವೀರ ಬೆಳವಡಿ ಮಲ್ಲಮ್ಮ ಅವರ ಹೆಸರಲ್ಲಿ ಏನಂತಂದ್ರೆ 2 ಪ್ರತಿಷ್ಠಾನ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾಗಿದೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಸೊ ಯಾರು ಭಾವೈಕ್ಯತೆ ಅಧಿಕಾರ ಇರುವಂತ ಸಂತ ಶಿಶುನಾಳ ಶರೀಫರು ಹಾಗೆ ವೀರರಾಣಿ ಬೆಳವಡಿ ಮಲ್ಲಮ್ಮ ಅವರ ಹೆಸರಲ್ಲಿ ಏನಂದ್ರೆ 2 ಪ್ರತಿಷ್ಠಾನ ಮಾಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ GS ರುದ್ರಪ್ಪನವರ ಜನ್ಮ ಶತೋತ್ಸವ ಕನ್ನಡ ಅಂಗವಾಗಿ ಅವರ ಗೀತೆಗಳ ಗಾಯನ, ವಿಚಾರ ಸಂಕಿರಣ ಮತ್ತೆ ಕವಿಗೋಷ್ಠಿ ಮಾಡಕ್ಕೆ ಅಂದ್ರೆ ಅವರ ಹೆಸರಲ್ಲಿ ಮತ್ತೆ GS ಪ್ರಶಸ್ತಿ ಕೊಡಕ್ಕೆ ಅಂದ್ರೆ 2 ಕೋಟಿ ಅಮೌಂಟ್ ಕೂಡ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಎಸ್, ಇವರು ಕೂಡ ನಮ್ಮ ರಾಜ್ಯದ ಏನಾಗಿದ್ದಾರೆ ರಾಷ್ಟ್ರ ಕವಿಯಾಗಿದ್ದಾರೆ GS ರುದ್ರಪ್ಪ. ಓಕೆ. ಹಾಗಾಗಿ ಆಪ್ಷನ್ ಸೊ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಕಾವೇರಿ ತಂತ್ರಾಂಶವು ಅಥವಾ ಕಾವೇರಿ ಸಾಫ್ಟ್ವೇರ್ ಈ ಕೆಳಗಿನ ಯಾವ ಕಾರ್ಯಕ್ಕೆ ಸಂಬಂಧಪಟ್ಟಿದೆ ಗೊತ್ತಿರಬೇಕಾಗುತ್ತೆ. ಇದು ವಿಶೇಷವಾಗಿ ಆಸ್ತಿ ನೋಂದಣಿ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮತ್ತು ಸ್ಟಾಂಪ್ಸ್ ಮುದ್ರಾಂಕಲಯ ಸೇವೆಗಳು ಕೊಡುವಂಥದ್ದು ಈ ಒಂದು ಕಾವೇರಿ ತಂತ್ರಾಂಶದ ಒಂದು ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಏನು ಕಾವೇರಿ ತಂತ್ರಾಂಶದ ತೊಡಕುಗಳನ್ನು ನಿವಾರಿಸಿ ನೋಂದಣಿ ವ್ಯವಸ್ಥೆಯನ್ನ ಇನ್ನಷ್ಟು ಸುಗಮಗೊಳಿಸಕ್ಕೆ ಅಂದ್ರೆ 65 ಕೋಟಿ ವೆಚ್ಚದಲ್ಲಿ ಕಾವೇರಿ 3.0 ವ್ಯವಸ್ಥೆಯನ್ನು ಕೂಡ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಅದಕ್ಕೆ AI ಟಚ್ ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಒಂದು ಕಾವೇರಿ ತಂತ್ರಾಂಶಕ್ಕೆ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಸ್ತಿ ನಿರ್ವಹಣೆಗಳ ವ್ಯವಸ್ಥೆಗೆ ಇದು ಏನಾಗುತ್ತೆ ಸಹಕಾರಿಯಾಗಿರುವಂತಹ ಒಂದು ಸಾಫ್ಟ್ವೇರ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ದೇವಸ್ಥಾನಗಳ ಕಲ್ಯಾಣಿಗಳನ್ನ ಟೆಂಪಲ್ ಟ್ಯಾಂಕ್ಸ್ ಅಂತ ಕರಿತೀವಲ್ವಾ ಪುನರ್ಜೀವನಗೊಳಿಸಲು ಜಾರಿಗೆ ತಂದಿರುವ ಯೋಜನೆ ಹೆಸರು ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತಿರುತ್ತೆ ನೋಡಿ, ಪ್ರತಿಯೊಂದು ಟೆಂಪಲ್ ತಗೊಂಡು ಕೂಡ ಹಿಂದೂಗಳಲ್ಲಿ ಅಂದ್ರೆ ನಮಗೆ ಮುಂದ್ಗಡೆ ಏನಿರುತ್ತೆ ಕಲ್ಯಾಣಿಗಳ ಹತ್ರ ಮಾಡಿರ್ತಾರೆ ಅಲ್ವಾ, ಒಂಥರ ಬಾವಿ ತರ ಇರುತ್ತೆ, ಅದು ಕಲ್ಯಾಣಿಗಳು ಅಂತ ಕರೀತಾರೆ ಆಕ್ಚುಲಿ. ಸೊ ಅವುಗಳನ್ನ ಪುನರ್ಜೀವನ ಮಾಡಕ್ಕೆ ಏನ್ ಮಾಡಿದ್ರೆ ಒಂದು ಸ್ಕೀಮ್ ಮಾಡಿದ್ದಾರೆ. ಯಾವ್ದಂತಂದ್ರೆ ಅದು ಜಲ ನಿಧಿ ಕಲ್ಯಾಣಿಗಳ ಪುನಶ್ಚೇತನ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡ್ತಾ ಹೋಗೋಣ. ಸೊ ಹಿಂದೂ ಧಾರ್ಮಿಕ ಮತ್ತು ಧರ್ಮದಾಯಿ ದತ್ತಿ ಇಲಾಖೆಯ ದೇವಾಲಯಗಳಿಗೆ ಒಳಪಟ್ಟಿರುವಂತಹ ಸುಮಾರು 259 ಕಲ್ಯಾಣಿಗಳನ್ನ 3 ವರ್ಷಗಳಲ್ಲಿ ಪುನರ್ಜೀವನಗೊಳ್ಳಕ್ಕೆ ಏನ್ ಮಾಡಿದ್ರೆ ಒಂದು ಸ್ಕೀಮ್ ಮಾಡಿದ್ರೆ
ಜಲನಿಧಿ ಕಲ್ಯಾಣಿಗಳ ಪುನಶ್ಚೇತನ ಯೋಜನೆ ಮಾಡಿದ್ದಾರೆ. ಇದಕ್ಕೆ 5 ಕೋಟಿ ವೆಚ್ಚ ಕೊಟ್ಟಿದ್ದಾರೆ. 5 ಕೋಟಿ ಅಮೌಂಟ್ ಅನ್ನು ಕೂಡ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಏನು ಎರಡು ಕಡೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ್ದಾವ್ದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಕೊಲ್ಲೂರು ಮೂಕಾಂಬಿಕೆ ದೇವಾಲಯಗಳ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡು ಕಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಎಸ್, ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸೀಸಿಂಗ್ ಯಾರ್ಡ್ ಒಂದು ಕಾರ್ ಪಾರ್ಕ್ ತರ ಕರಿತೀವಿ. ಸೀಸಿಂಗ್ ಯಾರ್ಡ್ ಕಾರ್ ಪಾರ್ಕ್ ಅಂತ ಕರೀತಾರೆ ಅನ್ನ ನಿರ್ಮಿಸಲು ಉದ್ದೇಶಿಸಿದ್ರೆ ಅದು ತುಮಕೂರು ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಬಜೆಟ್ ಅಲ್ಲಿ ತುಮಕೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದ್ರೆ ಸೀಸಿಂಗ್ ಯಾರ್ಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಚಿಕ್ಕಮಗಳೂರು ಮತ್ತೆ ತುಮಕೂರಲ್ಲಿ ಅಂದ್ರೆ ಸ್ವಯಂ ಚಾಲಿತ ಚಾಲನಾ ಪರೀಕ್ಷಾ ಪಥಗಳನ್ನ ಕೂಡ 12 ಕೋಟಿ ವೆಚ್ಚದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಇವೆರಡು ಕೂಡ ಹೊಸ ಇನಿಷಿಯೇಟಿವ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ತುಮಕೂರು ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇ ಕೋಡ್ಸ್, ವೆರಿ ಇಂಪಾರ್ಟೆಂಟ್. ಇ ಕೋಡ್ಸ್ ಅಥವಾ ಎಲೆಕ್ಟ್ರಾನಿಕ್ ಕೋಡ್ಸ್ ಅಂತ ಕರಿತೀವಿ ಅಲ್ವಾ? ಇ ಕೋಡ್ಸ್ ಅಥವಾ ಎಲೆಕ್ಟ್ರಾನಿಕ್ ಕೋಡ್ಸ್ ಅಂತ ಕರೀತಾರೆ. ಈ ಕೋಡ್ಗಳನ್ನು ಸ್ಥಾಪಿಸಲು ಕರ್ನಾಟಕದ ಯಾವ ನಗರಗಳನ್ನ ಆಯ್ಕೆ ಮಾಡಲಾಗಿದೆ ಅಂದ್ರೆ ಗೊತ್ತಿರಬೇಕಾಗುತ್ತೆ. ಅದು ಬೆಂಗಳೂರು, ಧಾರವಾಡ, ಕಲಬುರಗಿ ಮತ್ತು ಮೈಸೂರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಕೋಡ್ಗಳನ್ನ ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನು ಕಾಗದ ರಹಿತ, ಸಮರ್ಥ ಮತ್ತು ನಾಗರಿಕ ಕೇಂದ್ರಿತ ಅಂದ್ರೆ ಸಿಟಿಜನ್ ಸೆಂಟ್ರಿಕ್ ನ್ಯಾಯಾಂಗವನ್ನು ಜಾರಿಗೆ ತರುವ ಉದ್ದೇಶದಿಂದ ಬೆಂಗಳೂರು, ಧಾರವಾಡ, ಕಲಬುರಗಿ ಮತ್ತು ಮೈಸೂರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಗರಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಏನ್ ಮಾಡ್ತಾರೆ ಈ ಕೋರ್ಟ್ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ 10 ಕೋಟಿ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಏನು ರಾಮನಗರದಲ್ಲಿ ಅಂತಂದ್ರೆ ಒಂದು ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಮಾಡ್ತೀನಿ ಅಂತ ಹೇಳ್ತಾರೆ. ಡಿಸ್ಟ್ರಿಕ್ಟ್ ಜುಡಿಷಿಯಲ್ ಕಾಂಪ್ಲೆಕ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 131ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026 ಪ್ರಕಾರ ರಾಜ್ಯ ಸರ್ಕಾರದ ಆದಾಯದ ಅತಿ ದೊಡ್ಡ ಮೂಲ ಯಾವುದು ಅಂತ ಕೇಳ್ತಾರೆ. ಓಕೆನಾ? ಅಂದ್ರೆ ನಮಗೆ ಏನ್ ಬಜೆಟ್ ಮಾಡ್ಬೇಕಾದ್ರೆ ಅದಕ್ಕೆ ಹೈಯೆಸ್ಟ್ ಅಮೌಂಟ್ ಎಲ್ಲಿಂದ ಬಂದಿದೆ ಅಂತ ಕೇಳ್ತಾರೆ. ಹೌದಾ? ಮೂಲ. ಸೊ ಯಾವ್ದಂದ್ರೆ ಆಬ್ವಿಯಸ್ಲಿ ಯಾವ್ದಾಗಿರುತ್ತೆ ರಾಜ್ಯದ ಸ್ವಂತ ಆದಾಯ ತೆರಿಗೆ ಇದೆಯಲ್ಲ ಇದೇನಂದ್ರೆ ರಾಜ್ಯದ ಒಂದು ಏನಾಗಿರುತ್ತೆ ಅತಿ ದೊಡ್ಡ ಆದಾಯದ ಮೂಲವಾಗಿದೆ. ಸೊ ಹಾಗಾಗಿ ಸ್ಟೇಟ್ಸ್ ಏನಂದ್ರೆ ಟ್ಯಾಕ್ಸಸ್ ಅಂತ ಕರಿತೀವಿ ನಾವು, ಇನ್ಕಮ್ ಟ್ಯಾಕ್ಸ್. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ, ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ. ಹೌದಾ? ನೋಡಿ ಯಾವ ರೀತಿ ಈಗ ನಮಗೆ ಬಜೆಟ್ ಅಂದ್ರೆ ₹1 ಅಂತ ತಗೊಂಡ್ರೆ ಯಾವ ತರ ಜಮಾ ಆಗಿದೆ ಅಂತ ನೋಡ್ತಾ ಹೋಗೋಣ. 2026ಕ್ಕೆ ನೋಡಿ ಹೈಯೆಸ್ಟ್ ಯಾವ್ದಂದ್ರೆ 49 ಪೈಸೆ ಇದೆಯಲ್ಲ ಅದರಿಂದ ಬಂದೆ ರಾಜ್ಯ ತೆರಿಗೆ ಅದರಿಂದ ಬಂದಿದೆ. ಎರಡನೇ ಸೋರ್ಸ್ ಬಂದು 29 ಪೈಸೆಯಿಂದ ಬಂದಿದೆ ಬಂಡವಾಳ ಜಮಾ ಮತ್ತು ಸಾಲಗಳ ಮುಖಾಂತರ ಬಂದಿದೆ. ಅದೇ ರೀತಿ 14 ಪೈಸೆಯಿಂದ ಬಂದೆ ಕೇಂದ್ರ ತೆರಿಗೆ ಪಾಲಿನಿಂದ ಬಂದಿದೆ. ಆಮೇಲೆ 4 ಪೈಸೆಯಿಂದ ಬಂದೆ ಕೇಂದ್ರ ಸರ್ಕಾರದ ಸಹಾಯಧನ ಮತ್ತು ರಾಜ್ಯ ತೆರಿಗೆಯೇತರ ರಾಜ್ಯದಿಂದ ಬಂದಿದೆ ಅಂತ ಹೇಳ್ತಾ ಹೋಗ್ತಾರೆ. ಹೈಯೆಸ್ಟ್ ಅಂದ್ರೆ ಯಾವ್ದು ರಾಜ್ಯ ತೆರಿಗೆ ಆದಾಯದಿಂದ ಬಂದಿರುವಂತದ್ದಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಎಸ್, ಇಲ್ಲಿ ಕೂಡ ಒಂದ್ಸಲ ಕೊಟ್ಟಿದ್ದಾರೆ ನೋಡಿ. ಹೌದಾ? ಸೊ ಸುಮಾರು 49 ಪೈಸೆ ಬರುತ್ತೆ ಅದರಿಂದ ರಾಜ್ಯ ತೆರಿಗೆ ಆದಾಯದಿಂದ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ಬಜೆಟ್ 2026-27ರ ಅಂದಾಜಿನ ಪ್ರಕಾರ ಸರ್ಕಾರದ ಅತಿ ದೊಡ್ಡ ಪಾಲು ಯಾವುದಕ್ಕೆ ವ್ಯಯವಾಗುತ್ತೆ ಅಂತ ಕೇಳ್ತಾರೆ. ಅಂದ್ರೆ ಏನು ಈ ಬಜೆಟ್ ಇದೆಯಲ್ಲ ಇದರಲ್ಲಿ ಹೈಯೆಸ್ಟ್ ಅಮೌಂಟ್ ಎಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗಿದೆ ಯಾವ್ದಕ್ಕೆ ಹೋಗಿದೆ ಅಂತ ಕೇಳ್ತಾರೆ. ಯಾವ್ದಕ್ಕೆ ಹೋಗಿದೆ ಅಂದ್ರೆ ಅಬ್ವಿಯಸ್ಲಿ ಸಾಲ ಮರುಪಾವತಿಗೆ ಹೋಗಿರ್ತದೆ ಅಲ್ವಾ? ಅದಕ್ಕೆ ಏನಂತ ಕರಿತೀವಿ ನಾವು ಸಾಮಾನ್ಯವಾಗಿ ಬಜೆಟ್ಗಳನ್ನ ಈ ಬಜೆಟ್ ಅಂತ ಕರಿತಾರೆ ಅಂದ್ರೆ ಡೆಫಿಸಿಟ್ ಬಜೆಟ್ ಅಂತ ಕರಿತೀವಿ ನಾವು. ಇದನ್ನ ಕೊರತೆಯ ಬಜೆಟ್ ಅಂತ ಕರಿತೀವಿ ನಾವು ಅಲ್ವಾ? ಯಾಕಂದ್ರೆ ಸಾಲ ತಗೊಂಡು ಏನ್ ಮಾಡ್ತಾರೆ ಆಲ್ಮೋಸ್ಟ್ ಬಜೆಟ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಜಾಸ್ತಿ ಅಮೌಂಟ್ ಅನ್ನ ಬಜೆಟ್ ಅಲ್ಲಿ ಹೋಗಿರ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡ್ತಾ ಹೋಗಿ ನಿಮಗೆ ಕೊಟ್ಟಿದ್ದಾರೆ ಫ್ಲೋ ಚಾರ್ಟ್. ಎಸ್, ನೋಡಿ ಯಾವ ತರ ಅಮೌಂಟ್ ಇದೆ ಅಂದ್ರೆ ಎಲ್ಲಿದೆ ನೋಡಿ. ಸೊ 20 ಅಂದ್ರೆ ₹1 ಅಂತ ತಗೊಂಡ್ರೆ ಹೌದಾ? ಟೋಟಲ್ ಬಜೆಟ್ ಅಲ್ಲಿ ₹1 ತಗೊಂಡ್ರೆ 20 ಪೈಸೆ ಏನ್ ಮಾಡುತ್ತೆ ಅದಕ್ಕೆ ಈ ಅಮೌಂಟ್ ಅನ್ನ ಬಜೆಟ್ ಅಲ್ಲಿ ಸಾಲ ಮರುಪಾವತಿ ಮಾಡಬೇಕು. ಎರಡನೇದು ಎಷ್ಟು ನೋಡಿ 15 ಪೈಸೆ ಸಮಾಜ ಕಲ್ಯಾಣ ಕೊಟ್ಟಿದ್ದಾರೆ. 18 ಪೈಸೆ ಇತರ ಸಾಮಾನ್ಯ ಸೇವೆಗಳು ಕೊಟ್ಟಿದ್ದಾರೆ. 14 ಪೈಸೆ ಇತರ ಆರ್ಥಿಕ ಸೇವೆಗಳಿದೆ. 13 ಪೈಸೆ ಕೃಷಿ ನೀರಾವರಿ ಗ್ರಾಮೀಣಾಭಿವೃದ್ಧಿ, 10 ಪೈಸೆ ಶಿಕ್ಷಣ, 4 ಪೈಸೆ ಆರೋಗ್ಯ, 3 ಪೈಸೆ ಇತರೆ, ಆಮೇಲೆ 3 ಪೈಸೆ ನೀರಾವರಿಗೆ ಪೂರೈಕೆ ಮತ್ತು ನೈರ್ಮಲ್ಯ. ಸೊ ಎಷ್ಟು ಅಂದ್ರೆ ಸಾಲ ಮರುಪಾವತಿ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಲಾಸ್ಟ್ ಪ್ರಶ್ನೆ ಈ ಒಂದು ಇದರದ್ದು. 2026 ಕರ್ನಾಟಕ ಬಜೆಟ್ ಪ್ರಕಾರ ಈ ಕೆಳಗಿನ ಯಾವ ಇಲಾಖೆಗೆ ಹೆಚ್ಚಿನ ಹಂಚಿಕೆ ಸಿಕ್ಕಿದೆ ಅದು ಹೋಗಿದೆ ಅಂತ ಅನ್ಕೊಳ್ಳಿ. ಸಿಗುತ್ತದಲ್ಲ ಸಿಕ್ಕಿದೆ ಆಲ್ರೆಡಿ ಅಲ್ವಾ? ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ವಿಚ್ ಆಫ್ ದ ಫಾಲೋವಿಂಗ್ ಡಿಪಾರ್ಟ್ಮೆಂಟ್ ಗೆಟ್ ಮೋರ್ ಅಲೋಕೇಶನ್ ಅಂದ್ರೆ ಅದು ಯಾವುದು ಶಿಕ್ಷಣ ಇಲಾಖೆ ಅಂದ್ರೆ ಅತಿ ಹೆಚ್ಚು ಏನ್ ಮಾಡಿದೆ ಅಂದ್ರೆ ಈ ಒಂದು ಬಜೆಟ್ ಅಲ್ಲಿ ಹೋಗಿರುವಂತಹ ಒಂದು ಪಾಲು ಅಂದ್ರೆ ಅದು ಶಿಕ್ಷಣ ಇಲಾಖೆಗೆ. ಆಪ್ಷನ್ ಸಿ ಎಜುಕೇಶನ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಪ್ರಾಜೆಕ್ಟ್ ಅಲ್ಲಿ. ಸೊ ಇಲಾಖೆ ಬಂದಾಗ ಎಷ್ಟಂದ್ರೆ ಸುಮಾರು ನೋಡಿ ಶಿಕ್ಷಣಕ್ಕೆ ಎಷ್ಟು 47,224 ಲಕ್ಷ ಏನ್ ಮಾಡಿದ್ದಾರೆ ಅಂದ್ರೆ ಕೋಟಿ ಏನ್ ಮಾಡಿದ್ದಾರೆ ಅಂದ್ರೆ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ.
ಸೊ ಎಷ್ಟು ಅಂದ್ರೆ ಶಿಕ್ಷಣ ಇಲಾಖೆ. ಇಲ್ಲಿ ನೋಡ್ತಾ ಹೋಗಿ ನಮಗೆ ಚಾರ್ಟ್ ಇದೆ. ಎಸ್, ಟೋಟಲ್ ಪೈಸೆ ಬಂದು ನೋಡಿ ಹೌದಾ, ಇಲ್ಲಿದೆ ಶಿಕ್ಷಣ ಇಲಾಖೆ, ಇಲ್ಲಿ ನೋಡಿ ಇಷ್ಟಿದೆ ನೋಡಿ. ಶಿಕ್ಷಣ ಇಲಾಖೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 10% ಕೊಟ್ಟಿದ್ದಾರೆ. ಬಜೆಟ್ ಅಲ್ಲಿ 10% ಇದ್ರೆ ಶಿಕ್ಷಣ ಇಲಾಖೆ ಹೋಗಿದೆ. ಸೆಕೆಂಡ್ ಯಾವ್ದು ನೋಡಿ, ಸೆಕೆಂಡ್ ಬಂದು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ 7%. ಇಂಧನ ಇಲಾಖೆಗೆ 6% ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿಗೆ 6% ಕೊಟ್ಟಿದ್ದಾರೆ. ನೀರಾವರಿಗೆ 6% ಕೊಟ್ಟಿದ್ದಾರೆ. ಓಕೆನಾ, ಈ ತರ. ಸೊ ಹಾಗಾಗಿ ಎಷ್ಟಂದ್ರೆ ಅದು ಶಿಕ್ಷಣ ಇಲಾಖೆಗೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇದಿಷ್ಟು ನೋಡಿ ಅಂದ್ರೆ ನಾವು ಸಾಮಾನ್ಯವಾಗಿ ಏನು ಕರ್ನಾಟಕ ಬಜೆಟ್ 2026 ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 133 ಕ್ವಶನ್ಗಳನ್ನ MCQಗಳನ್ನ ವಿತ್ ಡೀಟೇಲ್ಡ್ ಆಗಿ ನಾನು ವಿತ್ ಸೊಲ್ಯೂಷನ್ ಮಾಡ್ತಾ ಹೋಗಿದ್ವಿ, ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಹಾಗಾಗಿ ಇಷ್ಟು ನೀವು ಓದ್ಕೊಂಡ್ರೆ ಯಾವುದೇ ಒಂದು ಸ್ಟೇಟ್ ಎಕ್ಸಾಮ್ ಕೂಡ ನಿಮಗೆ ಮ್ಯಾಕ್ಸಿಮಮ್ ಕವರ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ನಿಮಗೆ ಏನಾದ್ರು PDF ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದ ಗಿವನ್ ನಂಬರ್. ಸೊ ಈ ಒಂದು ವಿಡಿಯೋ ಕ್ಲಾಸ್ಗಳು ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತೆ ಕೂಡ ಮುಂದಿನ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.